ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ಬೆಲೆ ಏರಿಕೆಯಿಂದ ಜನ ತತ್ತರಿಸಿರುವ ಮಧ್ಯೆ ಖಾಸಗಿ ಶಾಲೆಗಳ ಹಾವಳಿ ಮುಂದುವರಿತಾ ಇದೆ. ಶೇಕಡ 10 ರಿಂದ 15ರಷ್ಟು ಶಾಲೆಯ ಶುಲ್ಕವನ್ನು ಹೆಚ್ಚಳ ಮಾಡೋದಕ್ಕೆ ಖಾಸಗಿ ಶಾಲೆಗಳು ಈಗ ಮುಂದಾಗಿವೆ. ಪೋಷಕರು ಪದೇ ಪದೇ ಮನವಿಯನ್ನು ಮಾಡ್ತಾ ಇದ್ರು ಕೂಡ, ದೂರನ್ನು ಕೊಡ್ತಾ ಇದ್ರು ಕೂಡ ಇದರ ವಿರುದ್ಧ ಕ್ರಮ ಆಗ್ತಿಲ್ಲ ಅನ್ನುವಂಥ ಬೇಸರ ಪೋಷಕರಲ್ಲಿದೆ. ಯಾಕೆ ಈ ರೀತಿಯಾಗಿ ಮನಸೋ ಇಚ್ಛೆ ಶಾಲೆಯ ಶುಲ್ಕವನ್ನು ಹೆಚ್ಚಳ ಮಾಡಲಾಗ್ತಾ ಇದೆ? ಈ ರೀತಿಯ ಬೆಲೆ ಏರಿಕೆಯ ಮಧ್ಯೆ ಸಹಜವಾಗಿ ಈ ರೀತಿ ಒಂದು ಶುಲ್ಕವನ್ನು ಹೆಚ್ಚಳ ಮಾಡಿದಾಗ ಆ ಪೋಷಕರಿಗೆ ಆರ್ಥಿಕ ಹೊರೆ ಆಗುತ್ತೆ. ಸೊ ಆರ್ಥಿಕ ಹೊರೆ ಆದರೆ ಏನಾಗುತ್ತೆ? ಸಹಜವಾಗಿ ಸಮಸ್ಯೆ ಆಗುತ್ತೆ. ಸೊ ಈ ರೀತಿಯಾಗಿ ಬೇರೆ ಅಂದರೆ ಈ 10 ರಿಂದ 10 ಕೆಲವೊಂದಿಷ್ಟು ಶಾಲೆಗಳಲ್ಲಿ, ಆದರೆ ಬೇರೆ ಬೇರೆ ಶಾಲೆಗಳಲ್ಲಿ 30 ರಿಂದ 40ರಷ್ಟು ಹೆಚ್ಚಳವನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇದೆ. ಯಾಕೆ ಹಿಂಗಾಗ್ತಾ ಇದೆ? ಇದರಿಂದಾಗಿ ಏನೆಲ್ಲ ಸಮಸ್ಯೆ ಆಗುತ್ತೆ ಪ್ರಮುಖವಾಗಿ ಪೋಷಕರ ಮೇಲೆ? ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ. ಎತ್ತ ಸಾಗ್ತಿದೆ ಶಿಕ್ಷಣ ವ್ಯವಸ್ಥೆ? ಶಿಕ್ಷಣ ಸಂಸ್ಥೆಗಳಿಂದ ಸುಲಿಗೆ ನಡೀತಾ ಇದೆ ಅನ್ನುವಂಥ ಅನುಮಾನ ಸಹಜವಾಗಿ ವ್ಯಕ್ತ ಆಗುತ್ತೆ. ಈಗ ಪ್ರತಿ ವರ್ಷ 5 ಅಥವಾ 10ರಷ್ಟು ಶುಲ್ಕವನ್ನು ಏರಿಕೆ ಮಾಡೋದು ಓಕೆ, ಅದು ವಾಡಿಕೆನೋ ಅಥವಾ ಸಾಮಾನ್ಯ ಅಂತ ಅಂದ್ಕೊಳ್ಳೋಣ. ಬಟ್ ಇದ್ದಕ್ಕಿದ್ದ ಹಾಗೆ 10 ರಿಂದ 40ರಷ್ಟು ಶೇಕಡ 40ರಷ್ಟು ಶುಲ್ಕವನ್ನು ಏರಿಕೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಬದುಕೋದು ಹೇಗೆ ಅಂತೇಳಿ, ಈ ದುಬಾರಿ ದುನಿಯಾದಲ್ಲಿ ಬದುಕೋದು ಹೇಗೆ ಅಂತ ಖಾಸಗಿ ಶಾಲಾ ಶುಲ್ಕದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಪ್ರತಿ ವರ್ಷ ಶಾಲಾ ಶುಲ್ಕವನ್ನು ಏರಿಕೆ ಮಾಡ್ತಾನೆ ಇದ್ದಾರೆ. ಮಕ್ಕಳ ಹಕ್ಕು ರಕ್ಷಣೆ ಆಯೋಗಕ್ಕೆ ಪೋಷಕರು ಕೂಡ ದೂರನ್ನು ಕೊಟ್ಟಿದ್ದಾರೆ. ಪೋಷಕರಿಂದ ಈಗ 300ಕ್ಕೂ ಹೆಚ್ಚು ದೂರು ಕೂಡ ಹೋಗಿದೆ. ಸೊ ಅವೈಜ್ಞಾನಿಕವಾಗಿ ವಸೂಲಿ ನಡೀತಾ ಇದೆ. ಸೊ ಇದರಿಂದ ಏನಾಗುತ್ತೆ? ಪೋಷಕರ ಮೇಲೆ ಆರ್ಥಿಕ ಹೊರೆ ಬೀಳುತ್ತೆ. ಇದು ಕಂಟ್ರೋಲ್ ಆಗಬೇಕು, ಇದಕ್ಕೆ ಏನಾದರೂ ಕ್ರಮ ಆಗಬೇಕು ಅಂತೇಳಿ. ಅದರ ಜೊತೆಗೆ ಮತ್ತೊಂದು ಕಡೆ ಈ CETಯ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರವನ್ನು ನಿಷೇಧ ಮಾಡ್ತಾ ಇರುವಂಥದ್ದು. ಯಾಕೆ ಮಾಡಿದ್ರು ಏನೋ ಗೊತ್ತಿಲ್ಲ. ಸೊ ಜನಿವಾರ ತೆಗೆದವರಿಗಷ್ಟೇ ಪರೀಕ್ಷೆಗೆ ಅವಕಾಶ ಇರುತ್ತೆ ಅಂಥೇಳಿ, ಇಲ್ಲ ಅಂತಂದರೆ ನಿಮಗೆ ಅವಕಾಶ ಇರೋದಿಲ್ಲ ಅಂಥೇಳಿ. ಸಹಜವಾಗಿ ಇದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಯಾಕೆ ಬೇಕಾಗಿತ್ತು ಅಂತೇಳಿ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ನಿಯಮ ಏನು ಹೇಳುತ್ತೆ ಅನ್ನೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಯಾಕೆ ಸುಮ್ಮನೆ ಹಿಂಗೆ ಮಾಡ್ಕೋತಾರೆ ಏನೋ ಗೊತ್ತಿಲ್ಲ. ಪ್ರಮುಖವಾಗಿ ಶಾಲಾ ಶಿಕ್ಷಣ ಅಂತ ಬಂದಾಗ ಯಾಕೆ ಹಿಂಗಾಗತ್ತೆ ಅಂಥೇಳಿ, ಆರ್ಥಿಕ ಹೊರೆ ಆಗತ್ತೆ. ಈ ದುಬಾರಿ ದುನಿಯಾದಲ್ಲಿ ಬದುಕೋದು ಭಾಳ ಕಷ್ಟ ಇದೆ. ಆದಾಯ ಅಂತೂ ಹೆಚ್ಚಳ ಆಗ್ತಾ ಇಲ್ಲ, ಬಟ್ ಬೆಲೆ ಏರಿಕೆ ಆಗ್ತಾ ಇದೆ. ಹೇಗೆ ಅನ್ನುವಂಥ ಪ್ರಶ್ನೆ ಈಗ. ಆದಾಯ ಏನಾದರೂ ಹೆಚ್ಚಳ ಆಯಿತು ಅಂತಂದರೆ ಓಕೆ ಅಂತ ಹೇಳ್ಬೋದು. ಅದರ ಜೊತೆಗೆ ಪ್ರಮುಖವಾಗಿ ಪೋಷಕರಲ್ಲಿ ಒಂದು ಮನವಿ, ಈ ಗೋರ್ಮೆಂಟ್ ಶಾಲೆಯನ್ನು ಬಿಟ್ಟು ಖಾಸಗಿ ಶಾಲೆಗಳ ಕಡೆ ಹೆಚ್ಚು ಒಲವಿರೋದ್ರಿಂದಾಗಿ ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ಬಿಡ್ತಾ ಇದೆ. ಹೇಗಾದರೂ ಏನೇ ಮಾಡಿದರೂ ಕೂಡ ಜನ ಬರ್ತಾರೆ. ಆಮೇಲೆ ಆ ಡಿಗ್ನಿಟಿ ಅಂತ ಹೇಳ್ತೀವಲ್ಲ, ನಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಲ್ಲೇ ಕಳಿಸ್ಬೇಕು ಅನ್ನುವಂಥ ಆ ರೀತಿಯ ಆಲೋಚನೆ ಯೋಚನೆಗಳು ಇರೋದ್ರಿಂದಾಗಿ ಇದು ಖಾಸಗಿ ಶಾಲೆಗಳಿಗೆ ಅನುಕೂಲ ಆಗ್ತಾ ಇದೆ. ಇದೆಲ್ಲ ಮನವಿ ಹೋಗ್ತಾ ಇದ್ರು ಕೂಡ, ದೂರನ್ನು ಕೊಡ್ತಾ ಇದ್ರು ಕೂಡ, ಯಾಕೆ ಈ ಶಾಲೆಗಳ ಮೇಲೆ ಕ್ರಮ ಆಗ್ತಾ ಇಲ್ಲ ಅಂತೇಳಿ. ಯಾಕೆ ಅನ್ನೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಖಾಸಗಿ ಶಾಲೆಗಳು ಯಾರ್ದು ಇರುತ್ತೆ ಅಂತೇಳಿ. ಸೊ ಹಂಗಾಗಿ ಪದೇ ಪದೇ ಅಂದರೆ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಮನಸ್ಸೋ ಇಚ್ಛೆ 30 ರಿಂದ 40ರಷ್ಟು ಏರಿಕೆ ಮಾಡಲಾಗತ್ತೆ ಅಂತ ಹೇಳಿದ್ರೆ ಬದುಕನ್ನು ಹೇಗೆ ಕಟ್ಕೊಳ್ಬೇಕು ಅಂಥೇಳಿ. ಶಾಲೆಗಳು ಅಂತ ಹೇಳಿದಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವಶ್ಯಕತೆ ಇತ್ತಾ ಅಂಥೇಳಿ. ಅಲ್ಲಿ ಏನಾಗುತ್ತೆ? ಅಂಗನವಾಡಿಯಲ್ಲಿ ಕಲಿಯುವಂಥ ಶಿಕ್ಷಣದಲ್ಲಿ ಕಲಿಸಿಕೊಡ್ತಾರೆ. ಬಟ್ ಪೋಷಕರು ಯಾಕೆ ಈ ರೀತಿ ಆತುರದಲ್ಲಿ ಬೀಳ್ತಾ ಇದ್ದಾರೋ ಗೊತ್ತಿಲ್ಲ. ಅಲ್ಲೇ ABCD ಬಿಟ್ಟರೆ ಬೇರೆ ಇನ್ನೇನು ಕಲಿಯೋಕ್ಕಾಗತ್ತೆ ಅಲ್ಲಿ? LKG UKG ಅಂತ ಹೇಳಿದಾಗ A ಫಾರ್ ಆ್ಯಪಲೋ, B ಫಾರ್ ಬಾಲೋ, ಅದನ್ನು ಬಿಟ್ಟರೆ ಇನ್ನೇನಾಗತ್ತೆ? ಬಟ್ ಯಾಕೆ ಈ ರೀತಿಯ ಶುಲ್ಕ ಜಾಸ್ತಿ ಅಂಥೇಳಿ? ಸಹಜವಾಗಿ ಇದು ಪೋಷಕರಿಗೆ ಆರ್ಥಿಕ ಹೊರೆ ಆಗತ್ತೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ. 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಯಾಕೆ ಹಿಂಗಾಗತ್ತೆ, ಯಾಕೆ ಈ ರೀತಿಯಾಗಿ ಶುಲ್ಕವನ್ನು ಹೆಚ್ಚಳ ಮಾಡುತ್ತೆ, ಮತ್ತು ಇದಕ್ಕೆ ರೂಲ್ಸ್ ನಿಯಮ ಏನು ಹೇಳುತ್ತೆ ಅಂಥೇಳಿ. ಯಾಕೆಂದರೆ ಒಂದೊಂದು ಸ್ಕೂಲ್ಗಳಲ್ಲಿ ವಿಪರೀತವಾಗಿ ಹೆಚ್ಚಳವನ್ನು ಮಾಡ್ತಿದ್ದಾರೆ. ಆದಾಯ ಅಂತೂ ಹೆಚ್ಚಳ ಇಲ್ಲ, ಬಟ್ ಈ ರೀತಿಯಾಗಿ ಹೆಚ್ಚಳ ಆದಾಗ ಸಹಜವಾಗಿ ಪೋಷಕರಿಗೆ ಒಂದು ಆರ್ಥಿಕ ಹೊರೆ ಆಗತ್ತೆ. ಜೊತೆಗೆ ಹಿಂದೆ ಮುಂದೆ ಕೂಡ ನೋಡುವಂಥ ಪರಿಸ್ಥಿತಿ ಆಗಿಬಿಡುತ್ತೆ ಈ ರೀತಿಯ ಏರಿಕೆ ಮಾಡೋದ್ರಿಂದ. ನೀವು 1ನೇ ತರಗತಿಯಿಂದನೋ ಅಥವಾ LKG UKGಯಿಂದನೇ ಈ ರೀತಿಯಾಗಿ ನೀವು ಶುಲ್ಕವನ್ನು ಹೆಚ್ಚಳ ಮಾಡಿದರೆ ಇನ್ನು ಡಿಗ್ರಿ ಮುಗಿಯೋ ತನಕ ಎಷ್ಟು ಖರ್ಚಾಗತ್ತೆ ಅಂಥೇಳಿ, 10th ಅಥವಾ PUC ಇಲ್ಲಿಯ ತನಕ ಎಷ್ಟಾಗತ್ತೆ ಅದೆಲ್ಲವನ್ನು ಲೆಕ್ಕ ಹಾಕಬೇಕಲ್ಲ. ಸೊ ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈ ಬೆಲೆ ಏರಿಕೆ ಏನಿದೆ ಅಂದರೆ ಅಗತ್ಯ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಇದು ಕೂಡ ಒಂಥರ ಸುಲಿಗೆ ಆಗ್ತಾ ಇದೆ, ಒಂಥರ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಸಹಜವಾಗಿ ವಾಹನಗಳ ರೇಟ್
ಜಾಸ್ತಿ ಆಗಿರುವಂಥ ಚಾಲಕರಿಗೆ ದುಡ್ಡು ಕೊಡಬೇಕಾಗತ್ತೆ. ಸೊ ಈ ರೀತಿಯ ಕಾರಣಗಳನ್ನು ಖಾಸಗಿ ಶಾಲೆಗಳು ಕೊಡ್ತಾ ಇರುವಂಥ, ಯಾಕೆ ಹೆಚ್ಚಳ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಹಿಂಗಾಗಿದೆ, ನಾವು ಯಾಕೆ ಜಾಸ್ತಿ ಮಾಡಬಾರ್ದು ಅಂತೇಳಿ. ಸೊ ಇದರ ಎಫೆಕ್ಟ್ ಎಲ್ಲ ಕಡೆಗೆ ತಡ್ತಾ ಇದೆ. ಸೊ ಇದು ಈಗ ಆತಂಕ ಇರುವಂಥದ್ದು. ಕೇಳಿದ್ರೆ ನಮ್ದೇನು ತಪ್ಪಿಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಎಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಾಮಾಜಿಕ ಚಿಂತಕರಾಗಿರುವಂಥ ಅರುಣ್ ಕುಮಾರ್ DT ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಪೋಷಕರು ಮಹೇಂದ್ರ ರಾಜು ಅವರು ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಅರುಣ್ ಸರ್, ಈಗ ಪ್ರಮುಖವಾಗಿ ನಮಗೆ ಈ ಆರೋಗ್ಯ ಮತ್ತು ಶಿಕ್ಷಣ ಬೇಕೇ ಬೇಕು. ಬಟ್ ಈ ದುಬಾರಿ ದುನಿಯಾದಲ್ಲಿ ಇದರ ಮೇಲೂ ಕೂಡ ಈ ವಿಪರೀತವಾಗಿ ಬೆಲೆ ಏರಿಕೆ ಮಾಡಲಾಗತ್ತೆ ಅಂತ ಹೇಳಿದ್ರೆ ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆ ಈಗ. ಇಲ್ಲ, ನಿಜವಾಗಿಯೂ ಸಹ ಇವತ್ತಿನ ದಿನಮಾನಗಳಲ್ಲಿ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಜೀವನ ಮಾಡಬೇಕು ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಡುತ್ತಾ ಇದೆ. ಯಾಕೆಂದರೆ ಈಗ ಒಂದು ಸಾಂಸಾರಿಕ ಜೀವನ ಪ್ರಾರಂಭ ಆದಮೇಲೆ ಸೊ ಮಕ್ಕಳಿಗೆ ಆರೈಕೆ, ಪಾಲನೆ, ಪೋಷಣೆ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಶಿಕ್ಷಣ ಅಂತಂದರೆ, ನಮ್ಮ ಮಗುವಿಗೆ ಉತ್ತಮವಾದಂಥ ಎಜುಕೇಷನ್ ಕೊಡಿಸ್ಬೇಕು ಅನ್ನುವಂಥದ್ದು ಎಲ್ಲ ಪೋಷಕರ ಮತ್ತು ಎಲ್ಲ ತಂದೆ ತಾಯಿಗಳ ಒಂದು ಆಶಯ. ಆದರೆ ಇವತ್ತು ಕೈಗೆಟುಕುವ ರೀತಿಯಲ್ಲಿ ಶಿಕ್ಷಣ ಸಿಗ್ತಾ ಇಲ್ಲ. ಇವತ್ತು ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ದುಡ್ಡಿದ್ರೆ ಮಾತ್ರ ಒಳ್ಳೆಯ ಶಿಕ್ಷಣ. ದುಡ್ಡಿಲ್ಲ ಅಂತಂದರೆ ಅವರಿಗೆ ಎಲ್ಲೋ ಒಂದು ಹತ್ರ ಮಾನಸಿಕವಾಗಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಶಾಲೆಗೆ ಸೇರ್ಸೋಕೆ ಆಗ್ತಾ ಇಲ್ಲ, ಒಂದು ರೀತಿ ಜಿಜ್ಞಾಸೆ ಬರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇದು ಒಂದು ಎಲ್ಲರಿಗೂ ಕೂಡ ಕೈಗೆಟುಕುವ ರೀತಿಯಲ್ಲಿ ಪ್ರತಿಯೊಬ್ಬ ಯಾರು ಶಾಲೆಗಳನ್ನ ನಡೆಸ್ತಾ ಇದ್ದಾರೆ, ಇವತ್ತು ನೋಡಿ ನಮ್ಮ ಸಿದ್ಧಗಂಗಾ ಮಠದಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕೂಡ ಓದ್ಬಿಟ್ಟು ಹೊರಗಡೆ ಜಾತ್ಯತೀತವಾಗಿ ಇವತ್ತು ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಶಿಕ್ಷಣಕ್ಕೆ ಕೊಡ್ತಕ್ಕಂಥ ಒತ್ತು, ಇದು ದಾಸೋಹ, ಶಿಕ್ಷಣ ದಾಸೋಹ ಕೊಡ್ತಕ್ಕಂಥದ್ದು. ನಾವು ಒಂದು ಎಥಿಕ್ಸ್ ಇಟ್ಕೊಂಡು ಶಾಲೆಗಳನ್ನ ಪ್ರಾರಂಭ ಮಾಡಬೇಕು. ಯಾಕಂದರೆ ದುಡಿಮೆ ಮಾಡಲಿಕ್ಕೆ ಸಾವಿರಾರು ಮಾರ್ಗಗಳಿದ್ದಾವೆ. ಶಿಕ್ಷಣದಲ್ಲಿ ಫೀಸನ್ನು ನಾನು ತೊಗೊಂಡು ನಾನು ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತೀನಿ, ನಾನು ದೊಡ್ಡ ಎಜುಕೇಷನ್ನು ಟ್ರಸ್ಟ್ಗಳು ಮಾಡಿಕೊಂಡು ದೊಡ್ಡ ಮಟ್ಟದಲ್ಲಿ ನಾವು ಬೆಳಿತೀವಿ ಅನ್ನುವಂಥದ್ದು ಎಲ್ಲ ಒಂದು ಹತ್ರ ಸಾರ್ವಜನಿಕರಿಗೆ ಕೈಗೆಟುಕೋಕ್ಕೆ ಕಷ್ಟ ಆಗ್ತದೆ ಅನ್ನುವಂಥದ್ದು ಒಂದು ನಮ್ಮ ಮಾತಾಗಿದೆ. ಸೊ ಇವತ್ತು ಸರ್ಕಾರಗಳು ನೋಡಿ, ಅದಕ್ಕೆ ಒಂದು ಪ್ರಾಧಿಕಾರ ಇದೆ, ಅಲ್ಲಿ ಸುಮಾರು 300-400 ದೂರುಗಳು ಹೋಗಿದೆ. ಸರ್, ಪ್ರತಿ ಶಾಲೆಗಳಲ್ಲಿ ಶುಲ್ಕಗಳು ಡಬಲ್ ಮಾಡಿಬಿಟ್ಟಿದ್ದಾರೆ, 40% ಏರಿಸಿದ್ದಾರೆ, 50% ಏರಿಸಿದ್ದಾರೆ. ಈಗ ಆ ದೂರುಗಳನ್ನ ಪರಿಗಣಿಸಿ ಸರ್ಕಾರ ಮಧ್ಯಪ್ರವೇಶ ಮಾಡಿ ಇವತ್ತು ಈ ಶಾಲೆಗಳು ಏನು ಜಾಸ್ತಿ ಮಾಡಿದವೋ ಇದು ಒಂದು ನಿಗದಿತ. ಈಗ ನೀವು ಬೆಳೆಗಳು ಬೆಳೆದಿರ್ತಕ್ಕಂಥ ತೊಗರಿ ಬೆಳೆಗೆ ಒಂದು ನಿಗದಿ ಮಾಡ್ತೀರಾ, ಆ ಒಂದು ಮೆಕ್ಕೆಜೋಳಕ್ಕೆ ಒಂದು ಬೆಲೆ ನಿಗದಿ ಮಾಡ್ತೀರಾ, ಒಂದು ಕೊಬ್ಬರಿ ಬೆಲೆ ನಿಗದಿ ಮಾಡ್ತೀರಾ. ಶಿಕ್ಷಣದ ಪಠ್ಯ ಏನಿದೆ ಅದಕ್ಕೆ ಯಾಕೆ ನೀವು ಬೆಲೆ ನಿಗದಿ ಮಾಡ್ತಾ ಇಲ್ಲ? ಯಾಕಂದರೆ ಎಲ್ಲೋ ಒಂದು ಹತ್ರ ರಾಜಕಾರಣಿಗಳೇ ಜಾಸ್ತಿ ಇದ್ದಾವೆ ಖಾಸಗಿ ಶಾಲೆಗಳು ಅನ್ನುವಂಥದ್ದು ಈ ಸಾರ್ವಜನಿಕರಲ್ಲಿ ಬರ್ತಕ್ಕಂಥ ಪ್ರಶ್ನೆ ಯಾಕೆ ಉಳಿತಾ ಇದೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಏನು ಶಿಕ್ಷಣ ನೀತಿಯಲ್ಲಿ ಇದನ್ನು ಕಡ್ಡಾಯವಾಗಿ ನಾವು ಜಾಸ್ತಿ ಮಾಡಬೇಡಿ ಅಂತ ಹೇಳಲ್ಲ, ಆದರೆ ಎಲ್ಲರಿಗೂ ಕೈಗೆಟುಕುವ ರೀತಿಯಲ್ಲಿ ಬೆಲೆ ಜಾಸ್ತಿ ಆದರೆ, ಫೀಸ್ ಜಾಸ್ತಿ ಆದರೆ ಉತ್ತಮ ಅನ್ನುವಂಥದ್ದು. ಯಾಕಂದರೆ ಇವತ್ತೆಲ್ಲ ದುಬಾರಿ ದುನಿಯಾ, ಪ್ರತಿಯೊಂದು ಕೂಡ ಬೆಲೆ ಏರಿದೆ. ಇಂತಹ ಪರಿಸ್ಥಿತಿಯಲ್ಲಿ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸರ್ಕಾರ ಆಗಿರಲಿ, ಯಾರು ಉಳ್ಳವರು ಯಾರಿದ್ದಾರೆ, ಇದ್ದಂಥವ್ರು ಯಾರಿದ್ದಾರೆ, ಅವ್ರುಗಳು ಇವತ್ತು ನೀವು ಎಷ್ಟಂತ ಆಸ್ತಿ ಸಂಪಾದನೆ ಮಾಡ್ತೀರಿ ಸರ್? ಈಗ ನೀವು ಸಂಪಾದನೆ ಮಾಡಿ ಬೇಡ ಅನ್ನಲ್ಲ, ಒಬ್ಬ ಮನುಷ್ಯನಿಗೆ ಆಸೆ ಇರಲಿ ಸರ್, ದುರಾಸೆ ಬೇಡ. ಆಸೆ ಅನ್ನುವಂಥದ್ದು ಮನುಷ್ಯನ ಸ್ವಾಭಾವಿಕ ಕ್ರಿಯೆ, ನಾವು ಆಸೆ ಪಡಬೇಡಿ ಅಂತ ಹೇಳ್ತಾ ಇಲ್ಲ. ನಾವು ದುರಾಸೆ ಮಾಡಿ ಇವತ್ತು ನಾವು ಅಂಕಿಅಂಶದ ಪ್ರಕಾರ ಇಷ್ಟು ಕೋಟಿ ನಾವು ಲಾಭ ಮಾಡಿದ್ವಿ, ಮುಂದಿನ ದಿನ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಒಂದು ಕ್ವಶನ್ ಆಗಿ ಉಳಿಯುತ್ತೆ ಅದು. ಆದರೆ ನೀವು ಒಳ್ಳೆ ಶಿಕ್ಷಣ ಕೊಡಿ, ನೂರಾರು ಜನರನ್ನು ಯಾಕೆ ನಾವು ದೊಡ್ಡದೇ ಮಾಡ್ಕೋತೀವಿ ಅಂತ ಹೇಳಿ ಹಾಸಿಗೆನ ದೊಡ್ಡದೇ ಮಾಡ್ಕೊಳ್ಳೋಣ ಅಂತ ಅಲ್ಲ, ಹಾಸಿಗೆ ದೊಡ್ಡದು ಮಾಡ್ಕೊಳ್ತೀವಿ ಅನ್ನುವಂಥದ್ದು ಎಲ್ಲ ಒಂದು ಹತ್ರ ಮನಸ್ಸಾಕ್ಷಿನೂ ಒಪ್ಪಬೇಕು. ನಾವು ದುಡಿತಕ್ಕಂಥ ಪ್ರಾಮಾಣಿಕವಾಗಿ ಹೂಡಿಕೆ ಮಾಡಲಿ ಸರ್, ಪ್ರತಿಯೊಬ್ಬರು ಕೂಡ ಬಿಸ್ನೆಸ್ಸು ಇದು. ಇವತ್ತು ನಾವು ಶಿಕ್ಷಣ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ನಾವು ಇದು ಉಚಿತವಾಗಿ ಸಿಗುತ್ತೆ ಅನ್ನೋಂಥದ್ದು ಮಾತೇ ಇಲ್ಲ ಖಾಸಗಿಯಲ್ಲಿ. ಆದರೆ ಆ ಒಂದು ಧರ್ಮ ಏನಪ್ಪ ಅಂದರೆ ಒಂದು ನ್ಯಾಯಪರವಾಗಿರಲಿ. ಸೊ ಈ ಒಂದು ನ್ಯಾಯಪರವಾಗಿ ನಾವು ಮುಂದಿನ ದಿನಗಳಲ್ಲಿ ನೋಡ್ತಾ ಹೋದರೆ ಶಿಕ್ಷಣ ಸಂಸ್ಥೆ ಹೊಂದಿರತಕ್ಕಂಥವ್ರು ಹಂಗಂತ ಇವಾಗ ಅವರು ಶಿಕ್ಷಕರಿಗೆ ಸ್ಯಾಲರಿ ಕೊಡ್ತಕ್ಕಂಥದ್ದು, ಆಮೇಲೆ ಖರ್ಚು ವೆಚ್ಚಗಳಿದ್ದಾವೆ, ಇಲ್ಲ ಅಂತ ಹೇಳ್ತಿಲ್ಲ. ಲಾಭ ಮಾಡ್ತಕ್ಕಂಥ ಉದ್ದೇಶ ಎಲ್ಲಾದರೂ ಯಾರಿಗಾದರೂ ಇತ್ತು ಅಂದರೆ ದಯಮಾಡಿ
ನಾವು ಒಂದು ಈ ಮುಖೇನ ಕಳಕಳಿಯಿಂದ ಕೇಳ್ತಕ್ಕಂಥದ್ದು. ಯಾಕಂದರೆ ಶಿಕ್ಷಣ ಮತ್ತು ಆರೋಗ್ಯ ದಯವಿಟ್ಟು ಸಾರ್ವಜನಿಕರಿಗೆ ಕೈಗೆಟುಕುವ ರೀತಿಯಲ್ಲಿರಲಿ. ಸಾರ್ವಜನಿಕರು ನಿಮ್ಮನ್ನು ಕೊನೆವರೆಗೂ ಒಬ್ಬ ಒಳ್ಳೆಯ ಹುಡುಗನಿಗೆ ಶಿಕ್ಷಣ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ನಾನು ಇಂಥ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದೆ, ಫೀಸ್ ಕಡಿಮೆ ಇತ್ತು, ನಾನು ಉತ್ತಮವಾದ ಮಾರ್ಕ್ಸ್ ತೆಗೆದೆ, ಇವತ್ತು ನಾನು ಸೆಟ್ಲಾಗಿದ್ದೀನಿ, ನನ್ನ ಜೀವನದಲ್ಲಿ ನಾನು ಅಮೆರಿಕದಲ್ಲಿ ಸೆಟ್ಲಾಗಿದ್ದೀನಿ ಅಥವಾ ನಾನು ಒಳ್ಳೆಯ ಪೋಸ್ಟಲ್ಲೇ ಇದ್ದೀನಿ ಅಂತ ಹೇಳಿದರೆ ಆ ಶಿಕ್ಷಣ ಸಂಸ್ಥೆ ಇತಿಹಾಸ ಹೇಳಬೇಕಾಗುತ್ತೆ. ಅಂತಹ ಒಂದು ಸಂದರ್ಭ ಬರಬೇಕು ಅಂದರೆ ಕಡಿಮೆ ಬೆಲೆ ಅಂದರೆ ಏನು ಫೀಸ್ ಇದೆ ಅದನ್ನು ಕಾಪಾಡಿಕೊಂಡು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ತಾವುಗಳೇ ನಿಭಾಯಿಸ್ಕೊಂಡು ಒಂದು ಉಚಿತವಾಗಿ ಅಥವಾ ಒಂದು ಕೈಗೆಟುಕುವ ರೀತಿಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ. ಮಹೇಂದ್ರ ಅವರು, ಈಗ ಹೇಗೆ ಈ ಫೀಸ್ ಯಾವ ಥರ ಇರುತ್ತೆ ಅಂದರೆ ನೀವು ಮನವಿ ಮಾಡುವಾಗ ಶಾಲಾ ಆಡಳಿತ ಮಂಡಳಿ ಏನು ಹೇಳ್ತಾ ಇತ್ತು? ಈಗ ಶಿಕ್ಷಣ ಅನ್ನೋದು ಪೋಷಕರಿಗೆ ಶಿಕ್ಷೆ ಅಂತ ಅನ್ಸ್ಬಿಟ್ಟಿದೆ ಯಾಕೋ. ಈಗ ನೀವು ಕೇಳಿದ್ರೆ ಮನವಿ ಮಾಡಿದ್ರೆ ಹೇಗೆ ಅಂತ ಹೇಳ್ಬಿಟ್ಟು ಪೋಷಕರು ಮನವಿ ಮಾಡಿದ್ರೆ ಯಾವುದೇ ಒಂದು ಶಿಕ್ಷಣ ಇಲಾಖೆ ಆಗಲಿ ಅಥವಾ ಸ್ಕೂಲ್ನಲ್ಲಾಗಲಿ ಅಥವಾ ಶಾಲೆಯಲ್ಲಾಗಲಿ, ಅಂದರೆ ನೀವು ಮನವಿ ಮಾಡಿದಾಗ ಸರ್ ನಮ್ಮ ಕಡೆ ಆಗ್ತಾ ಇಲ್ಲ, ಪ್ರತಿ ವರ್ಷ ಈ ರೀತಿ ಜಾಸ್ತಿ ಮಾಡಿದ್ರೆ ಹೇಗೆ ಅಂತ ಹೇಳಿದಾಗ ಆ ಕಡೆಯಿಂದ ಬರ್ತಾ ಇರೋದು ಏನು ಅಂತ ಅವರು ಏನು ಹೇಳ್ತಾರೆ ಅಂತಂದರೆ ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಈಗ ನೋಡಿ, ಸರ್ಕಾರ ಯಾವುದೇ ಮಾನದಂಡಗಳು ಇಲ್ಲದೆ ವಾಟರ್ ಬಿಲ್ ಜಾಸ್ತಿ ಮಾಡಿದೆ, ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಮಾಡಿದೆ, ಅಲ್ಲಿ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ? ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಮಾಡಿದೆ, ಇಷ್ಟೊಂದು ರೀತಿಯಲ್ಲಿ ಜಾಸ್ತಿ ಮಾಡಿ, ಸ್ಯಾಲ್ರಿಗಳು ಜಾಸ್ತಿ ಆಗಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಬೇರೆ ಖರ್ಚುಗಳೆಲ್ಲ ಜಾಸ್ತಿ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಅದನ್ನು ಸರಿದೂಗಿಸ್ಲಿಕ್ಕೆ ನಾವು ಹೆಚ್ಚು ಮಾಡಲೇಬೇಕಾಗತ್ತೆ ಅನ್ನೋ ಸಮಜಾಯಿಸಿ ಕೊಡ್ತಾರೆ ಅವರು. ನೇರವಾಗಿ ಸರ್ಕಾರದ ಕಡೆ ಅವರು ತೋರಿಸ್ಕೊಡ್ತಾರೆ, ಬೆಳೆ ತೋರಿಸ್ತಾರೆ. ಪ್ರಾಧಿಕಾರ ಅಥವಾ ಶಿಕ್ಷಣ ಇಲಾಖೆ ಏನಿದೆ ಅದಕ್ಕೊಂದು ಮಾನದಂಡ ಬೇಕು. ಫೀಸ್ ಜಾಸ್ತಿ ಮಾಡೋದಕ್ಕಾಗಲಿ ಒಂದು ಲಿಮಿಟ್, ಒಂದು ಪರ್ಸೆಂಟೇಜು ಇಷ್ಟು ಜಾಸ್ತಿ ಮಾಡ್ಬೋದು ಅನ್ನೋದು, ವರ್ಷಕ್ಕೆ ಇಷ್ಟು ಮಾಡ್ಬೋದು ಅನ್ನೋ ಒಂದು ಮಾನದಂಡ ಇರಬೇಕಾಗುತ್ತೆ. ಸೊ ಅದು ಇಲ್ಲದೇ ಇರೋದ್ರಿಂದ ಈ ರೀತಿ ಆಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಅದೇ ಬೇಸರ ಇದೆ ಸರಿ, ಯಾಕೆ ಮಾನದಂಡ ಇಲ್ಲ ಖಾಸಗಿ ಶಾಲೆಗಳಿಗೆ ಅಂತೇಳಿ ಅವರು ಹೇಳೋದು. ಈಗ ಸರ್ಕಾರನೇ ಯಾವುದೇ ಮಾನದಂಡನ ಪಾಲನೆ ಮಾಡ್ತಾರೆ, ಯಾವುದೇ ಜಾಸ್ತಿ ಮಾಡಬೇಕಾದ್ರೆ ನಾವು ಹೇಗೆ ಪಾಲನೆ ಮಾಡೋಕ್ಕಾಗುತ್ತೆ? ಅದಕ್ಕೆ ಒಂದು ದೂರದೃಷ್ಟಿ ಇರಬೇಕು ಸರ್ಕಾರಕ್ಕಾಗಲಿ ಶಿಕ್ಷಣ ಮಂತ್ರಿಗಳಿಗಾಗಲಿ, ಅದೊಂದು ದೂರದೃಷ್ಟಿ ಇರಬೇಕು. ಸಾಮಾನ್ಯ ಜನರ ಕಷ್ಟ ಅರ್ಥ ಮಾಡ್ಕೋಬೇಕು ಅವರು, ಶಿಕ್ಷಣ ಮಂತ್ರಿಗಳಾಗಲಿ ಅಥವಾ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿ ಆಗಲಿ. ಅವರು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಒಂದು ಸ್ಯಾಲರಿಡ್ ಪರ್ಸನ್ನು ಅವ್ರಿಗೆ ಇಷ್ಟೇ ಒಂದು ಲಿಮಿಟ್ ಇರುತ್ತೆ ಸ್ಯಾಲ್ರಿ ಬರ್ತಾ ಇರತಕ್ಕಂಥದ್ದು. ಈ ರೀತಿ ಪ್ರತಿಯೊಂದು ಜಾಸ್ತಿ ಆದಾಗ ಭಾರಿ ಕಷ್ಟ ಆಗುತ್ತೆ. ಈಗ ಮೊದಲೇ ಬೆಂಗಳೂರು ಜೀವನ ದುಬಾರಿ ಅನ್ನೋ ಪ್ರಚಾರ ಬೇರೆ ರಾಜ್ಯಗಳು ಮಾಡ್ತಾ ಇದೆ. ಈಗ ನಮ್ಮ ರಾಜ್ಯ ಬಿಡಿ, ನಮ್ಮ ರಾಜ್ಯ ಜನತೆ ಬಿಟ್ಟು ಪಕ್ಕದ ರಾಜ್ಯಗಳು ಪ್ರಚಾರ ಮಾಡ್ತಾ ಇದ್ದಾರೆ. ಅದರಿಂದ ಮುಂದಿನ ದಿನಗಳೇನಾಗುತ್ತೆ, ಬೆಂಗಳೂರಿನ ಬೆಳವಣಿಗೆ ಕೂಡ ತುಂಬ ಕುಂಠಿತ ಆಗುತ್ತೆ. ಬೆಂಗಳೂರು ನಾಗರಿಕನಾಗಿ, ಕರ್ನಾಟಕದ ಪ್ರಜೆಯಾಗಿ ನಾನು ಇದನ್ನು ಭಾಳ ಕಳವಳ ಆಗುತ್ತೆ ನನಗೆ. ಸೊ ಈ ರೀತಿ ಹೆಚ್ಚಿಗೆ ಆದಾಗ ಅಲ್ಲಿಂದ ಬರ್ತಕ್ಕಂಥ ಮಕ್ಕಳು ಅಥವಾ ಸ್ಟಾರ್ಟಪ್ಗಳು ಓಪನ್ ಮಾಡುವಂಥವ್ರು ಕೂಡ ತುಂಬ ಎದುರ್ಕೊಳ್ತಾರೆ ಇವಾಗ. ಸೊ ಈ ರೀತಿ ತುಂಬ ಕಷ್ಟಕರ ಜೀವನ ಬೆಂಗಳೂರು ಅಂತ ಹೇಳ್ಬಿಟ್ಟು ಒಂದು ಪ್ರಚಾರ ಆಗ್ತಾ ಇದೆ. ಈಗ ಆದಾಯ ಇಲ್ಲ, ಬಟ್ ಈ ರೀತಿಯ ಶುಲ್ಕ ಜಾಸ್ತಿ ಆಗ್ತದೆ, ಖರ್ಚುಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಶಿಕ್ಷಣ ಚಾರ್ಜಸ್ ಏನಿದೆ, ಶಾಲಾ ಚಾರ್ಜಸ್ ಮಾತ್ರ ಭಾಳ ದುಬಾರಿ ಆಗ್ತಾ ಇದೆ ಅಂತ ಅದನ್ನು ಯಾರು ಕೇಳೋವಂಥವ್ರು ಬೇಕಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಪ್ರಶ್ನೆ ಮಾಡಬೇಕಾಗತ್ತೆ. ಪೋಷಕರು ಕೂಡ ಪ್ರಶ್ನೆ ಮಾಡೋದಕ್ಕೆ ಭಯ ಪಡ್ತಾರೆ. ಈಗ ಯಾವುದೇ ಶಾಲೆಯಲ್ಲಾಗಲಿ ಅಥವಾ ಈ ಇಲಾಖೆಗಾಗಲಿ ನೀವು ದೂರು ಕೊಟ್ಟರೆ ಅದು ಬಗೆಹರಿಯುತ್ತೆ ಅಂತ ನಂಬಿಕೆ ಅಂತೂ ಪೋಷಕರಲ್ಲಿಲ್ಲ ಇವತ್ತು. ಈ ರೀತಿ ಇರ್ತಕ್ಕಂಥದ್ದು ಇವತ್ತಿನ ಸ್ಥಿತಿ. ಸರ್, ಈಗ ಇತರೆ ಬೆಲೆಗಳ ವಸ್ತುಗಳ ಏರಿಕೆಯಿಂದಾಗಿ ಸಹಜವಾಗಿ ಇದ್ರ ಮೇಲೆ ಎಫೆಕ್ಟ್ ಆಗ್ತಿದೆ ಅಂತ ಹೇಗೆ ಸರ್? ಈಗ ಬೆಲೆ ಏರಿಕೆ ಆಗ್ತಾ ಇದೆ ಅಂತಂದರೆ ಇವತ್ತು ಫೀಸು ಅಂತಕ್ಕಂಥದ್ದು, ಈಗ ನೋಡಿ ಅದೇ ಫೀಸನ್ನು ಶಾಲಾ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಹೈಕ್ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲಿ ನಾವು ಕೇಳ್ಪಡ್ತಾ ಇಲ್ಲ. ಯಾಕಂದರೆ ಏನು ಸ್ಯಾಲ್ರಿ ಕೊಡ್ತಾರೆ, ಒಂದು ಇಂಕ್ರಿಮೆಂಟ್ ಏನು ಅಂತಂದರೆ ಒಬ್ಬರಿಗೆ ಹಬ್ಬಬ್ಬ ಅಂದರೆ ಒಂದು 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ ಜಾಸ್ತಿ ಮಾಡೋಂಥದ್ದು. ಇಲ್ಲಿ ಒಬ್ಬ ಏನು ಶಾಲಾ ಬಾಲಕ ಅಥವಾ ಬಾಲಕಿ ಇದ್ದಾರೋ ಅವರಿಗೆ ಉದಾಹರಣೆಗೆ ಒಂದು 70,000 ಫೀಸ್ ಇದ್ದರೆ 90,000 ಮಾಡಿದರೆ 20,000 ರೂಪಾಯಿ ಒಬ್ಬ ಮಗುಗೆ ಜಾಸ್ತಿ ಮಾಡಿದರೆ ಸೊ ಹೆಂಗೆ ಇವಾಗ ನೋಡಿ, ಎಲೆಕ್ಟ್ರಿಸಿಟಿ ಬಿಲ್ ನಾವು ಜಾಸ್ತಿ ಮಾಡಬೇಕು ಅಂತ ಈ ಎಸ್ಕಾಮ್ಗಳು ಏನು ಇರ್ತವೆ, ಆ ಸಂದರ್ಭದಲ್ಲಿ ಒಂದು ನಿಯಂತ್ರಣ ಆಯೋಗ ಇದೆ, KERC ಅನ್ನುವಂಥದ್ದಿದೆ. ಅದನ್ನು ಪರಿಶೀಲನೆ ಮಾಡಿ ಎಲ್ಲರನ್ನ ಒಂದು ಒಪಿನಿಯನ್ ತೊಗೊಂಡು ಪ್ರತಿಯೊಬ್ಬರ ಒಂದು ಏನೇನೋ ಅನಿಸಿಕೆಗಳಿದ್ದಾವೆ ನೋಡಿಬಿಟ್ಟು ಅದು ಆಯೋಗ ಒಂದು ಸ್ಪಷ್ಟನೆ ಕೊಡುತ್ತೆ. ಆದರೆ ಇಲ್ಲಿ ಖಾಸಗಿ ಶಾಲೆಗಳ ಫೀಸನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಈಗ ಮಕ್ಕಳ ಆಯೋಗ ಏನಿದೆ, ದೂರುಗಳು ಬಂದಿದೆ, ಆ ಪರಿಣಾಮ ಏನಾಯಿತು? ಅದನ್ನು ಮಾನ್ಯತೆ ಪಡೆದಿದ್ದೋ ಅಥವಾ ಆ ಒಂದು ದೂರುಗಳನ್ನ ಪಬ್ಲಿಕ್ಕು ತಮ್ಮ ಅಳನನ್ನು ಯಾರ ಹತ್ರ ಹೇಳ್ಕೋಬೇಕು? ಈಗ ನನಗೆ ಕಟ್ಟಕ್ಕಾಗ್ತಾ ಇಲ್ಲ ಅಂದರೆ ಮಗು ಶಾಲೆಯಿಂದ ನಿರ್ಗಮಿಸಬೇಕಾಗುತ್ತೆ. ಸೊ ಎಲ್ಲ ಒಂದು ಹತ್ರ ಅದು ಶಿಕ್ಷಣ ವಂಚಿತರಾಗಿ ಮಾಡುವಂಥದ್ದು ಕೆಲಸ ಯಾವ ತಂದೆ ತಾಯಿಗಳು ಕೂಡ ಮಾಡೋದಿಲ್ಲ. ಆದರೆ ಸರ್ಕಾರ ಮಧ್ಯಪ್ರವೇಶ ಮಾಡೋದ್ರ ಜೊತೆಗೆ ಒಂದು ನಾವು ಜಾಸ್ತಿ ಮಾಡಬೇಡಿ ಅಂತ ಹೇಳಲ್ಲ, ಎಲ್ಲ ರೀತಿ ದುಬಾರಿ ಆಗ್ತಾ ಇದೆ, ಆದರೆ ಒಂದು ಲಿಮಿಟ್ ಅಂತಕ್ಕಂಥದ್ದು.
ಈಗ ನೋಡಿ, ಒಂದು ಹಾಲಿನ ಬೆಲೆ ಮತ್ತೊಂದು ₹1 ₹2 ಏರಿಕೆ ಅಂದರೆ ಯಾರು ಕೂಡ ಅದಕ್ಕೆ ಚಕಾರ ಎತ್ತೋದಿಲ್ಲ. ನೀನು ದಿಢೀರಂತ ನಾನು ₹4 ₹6 ₹8 ಅಂದರೆ, ಈಗ ನೋಡಿ ಮೆಟ್ರೋ ದರ ಇವತ್ತು ನಾವು ಮೆಟ್ರೋದಲ್ಲಿ ಬರುವಂಥದ್ದು ಕಳೆದ ಬಾರಿ ನಿಮ್ಮ ಚರ್ಚೆಗೆ ಬಂದಾಗ ₹30 ಇರುವಂಥದ್ದು ಇವತ್ತು ನಾವು ₹50 ಕೊಟ್ಟು ಬರ್ತಾ ಇದ್ದೀವಿ. ಈ ರೀತಿ ಹೆಂಗೋ ಗುದ್ದಾಡಿ ₹10 ಕಡಿಮೆ ಮಾಡಿಸಿದೀವಿ. ಅದೇ 30-60 ಇತ್ತು. ಅಲ್ಲ ಸರ್, ನಾನು ಈಗ ನೋಡಿ ನಮ್ಮ ಕಣ್ಣೆದುರಿಗೆ ನಡೀತಕ್ಕಂಥದ್ದು. ಯಾಕಂದರೆ ಅದೇ ಟ್ರೈನು, ಅದೇ ವ್ಯವಸ್ಥೆ, ಅದೇ ಇನ್ಫ್ರಾಸ್ಟ್ರಕ್ಚರು, ಬೇರೆ ಏನೂ ಜಾಸ್ತಿ ಆಗಿಲ್ಲ. ಆದರೆ ಪರಿಸ್ಥಿತಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ಪರಿಸ್ಥಿತಿಗಳು ಇವೆಲ್ಲ. ಯಾಕಂದರೆ ನೀವು ಮಾಡೋಂಥ ದುಬಾರಿ ಉಳ್ಳವರು ಇದ್ದಂಥವ್ರು, ದೊಡ್ಡ ಇರುವಂಥವ್ರಿಗೆ ಮಾಡಿರಿ ಮೆಟ್ರೋ ಆಗಲಿ, ಬಸ್ ಆಗಲಿ, ಶಿಕ್ಷಣ ಜನಸಾಮಾನ್ಯರಿಂದ ಇದು ವಸೂಲಿ ಆಗ್ತಾ ಇದೆ ಸರ್. ಈಗ ಜನಸಾಮಾನ್ಯರು ಯಾಕಂದರೆ ಪ್ರತಿದಿನ ಉಪಯೋಗಿಸ್ಕೋಬೇಕಿಲ್ಲ, ತನ್ನ ದಿನನಿತ್ಯದ ಜೀವನ ಸಾಗೋದಕ್ಕೆ ಆಗೋದೇ ಇಲ್ಲ. ಈಗ ನಾನು ಮೆಟ್ರೋದಲ್ಲಿ ಪ್ರತಿದಿನ ನಾನು ಓಡಾಡಿ ಡ್ಯೂಟಿ ಮಾಡ್ತಾಯಿದ್ದೀನಿ, ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ, ನಾವಿವತ್ತು ನಾನು ಹೋಗೋಕ್ಕಾಗೋದಿಲ್ಲ ಅಂದರೆ ನಿನ್ನ ಡ್ಯೂಟಿ ಇರತಕ್ಕಂಥ ಸ್ಯಾಲರಿ ಬರೋದಿಲ್ಲ. ಸೊ ನಾವೊಂದು ಈ ಮುಖೇನ ಹೇಳ್ತಕ್ಕಂಥದ್ದಿಷ್ಟೇ, ಸರ್ಕಾರಗಳು ಯಾವ ಸರ್ಕಾರನಾಗಿರಲಿ, ಯಾರು ಸರ್ಕಾರ ನಡೆಸ್ತಕ್ಕಂಥವ್ರು ದಯಮಾಡಿ ಶಿಕ್ಷಣ ಒಂದು ತಜ್ಞರ ಒಂದು ಸಮಿತಿ ಮಾಡೋದ್ರ ಜೊತೆಗೆ ಒಂದು ಸೂಕ್ತವಾದ ಶಿಕ್ಷಣ ಕೊಡಲಿಕ್ಕೆ ನೀನು ಈಗ ಖಾಸಗಿ ಶಾಲೆಗಳಿಗೂ ಸರ್ಕಾರಿ ಶಾಲೆಗಳಿಗೂ ಏನು ವ್ಯತ್ಯಾಸ ಅದನ್ನು ನಾವು ಗಮನಿಸಬೇಕಾಗುತ್ತೆ. ಈಗ ನೀವು ಒಳ್ಳೆಯ ಜಾಗದಲ್ಲಿ ಇವತ್ತು ಬೆಲೆ ನೋಡ್ತಾ ಇದ್ದೀವಿ ನಾವು, ಎಷ್ಟು ದುಬಾರಿ ಬೆಲೆ ಆಗಿದ್ರು ಕೂಡ ನಾನು ಒಂದು 5 ಎಕರೆನಲ್ಲಿ ಒಂದು ದೊಡ್ಡ ಶಾಲೆ ಅಂದರೆ ಒಂದು ಒಳ್ಳೆಯ ಕಟ್ಟಡ ಕಟ್ಟಿದ್ದೀನಿ ಅಂದರೆ ಅಟ್ರಾಕ್ಷನ್. ಈಗ ದೊಡ್ಡ ಕಟ್ಟಡದಲ್ಲಿ ನಾನು ವಿದ್ಯಾವಂತನಾಗ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಆದರೆ ಆ ದೊಡ್ಡ ಕಟ್ಟಡಕ್ಕೆ ಅನುಗುಣವಾಗಿ ಫೀಸನ್ನು ಕಲೆಕ್ಟ್ ಮಾಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಕರೆಕ್ಟು. ಯಾಕಂದರೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಒಳ್ಳೆಯ ಶಿಕ್ಷಣ ಪಡೆದಂಥವ್ರು ಇವತ್ತು ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರಾಗಿರೋದಷ್ಟೇ ಅಲ್ಲ, ವಿಜ್ಞಾನಿಗಳಾಗಿರೋದಷ್ಟೇ ಅಲ್ಲ, ಇವತ್ತು ಎಲ್ಲರೂ ಕೂಡ ಒಂದು ಇತಿಹಾಸದಲ್ಲಿ ನಾವು ಪ್ರತಿಯೊಂದು ಪುಟದಲ್ಲೂ ಕೂಡ ಇವತ್ತು ನಾವು ನೋಡ್ತಕ್ಕಂಥ ಪದ್ಧತಿ ಇದೆ. ಆದರೆ ನೀವು ಕ್ವಾಲಿಟಿ ಆಫ್ ಎಜುಕೇಷನ್ನು ಯಾಕೆ ಕೊಡ್ತಾ ಇಲ್ಲ? ಈ ರೀತಿ ಖಾಸಗಿ ಶಾಲೆಗಳನ್ನು ಅವ್ರು ಕೊಡ್ತಕ್ಕಂಥ ಉನ್ನತವಾದಂತಹ ಶಿಕ್ಷಣದ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಕೊಡ್ತಕ್ಕಂಥ ಕ್ವಾಲಿಟಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದರೆ ಕೈಗೆಟುಕುವ ರೀತಿಯಲ್ಲಿ ಬಡವರನ್ನು ಶ್ರೀಮಂತರನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿ ಸ್ವಾಮಿ, ದಯಮಾಡಿ ದಿಢೀರಂತ ಏರಿಕೆ ಮಾಡೋದಕ್ಕೆ ಮುಂಚಿತವಾಗಿ ಒಂದು ಸರ್ಕಾರಕ್ಕೋ ಅಥವಾ ಒಂದು ನಿಯಂತ್ರಣ ಆಯೋಗಕ್ಕೋ ಪ್ರಸ್ತಾವನೆ ಕೊಡಿ, ಸೂಕ್ಷ್ಮತೆ ಕೊಡಿ. ಮುಂದಿನ ವರ್ಷ ನಾನು ಅಥವಾ ಇನ್ನೊಂದು ನೆಕ್ಸ್ಟು ಅಕಾಡೆಮಿಕ್ಕಿಗೆ ಈ ರೀತಿ ಒಂದು 5% ಜಾಸ್ತಿ ಮಾಡ್ತಾಯಿದ್ದೀನಿ. ಪೋಷಕರು ಯಾರು ಕೊಡಲ್ಲ ಅಂತ ಹೇಳಲ್ಲ, ಯಾಕಂದರೆ ನಾವು ಒಂದು ನಿಗದಿತ ಹಣವನ್ನು ನಾವು ಶೇಖರಣೆ ಮಾಡಿ ಇಟ್ಕೊಳ್ತಕ್ಕಂಥದ್ದಾಗುತ್ತೆ. ಈಗ ಮುಂದಿನ ವರ್ಷ ನನ್ನ ಮಗುಗೆ ಈಗ ಪ್ರತಿ ವರ್ಷದಂತೆ ಈ ವರ್ಷ ₹1,00,000 ಫೀಸ್ ಇದೆ ಅಂತ ಒಂದು ಬಜೆಟ್ ಹಾಕ್ಕೊಂಡಿರ್ತಾರೆ ಸರ್. ಪ್ರತಿ ಫ್ಯಾಮಿಲಿನಲ್ಲೂ ಒಂದು ಯೋಚನೆ ಇದ್ದೇ ಇರುತ್ತೆ. ನೀನು ದಿಢೀರಂತ 1,25,000 1,50,000 ಮಾಡಿಬಿಟ್ರೆ ಅವರ ಫ್ಯಾಮಿಲಿನಲ್ಲಿ ಇರ್ತಕ್ಕಂಥ ಬಜೆಟ್ ವ್ಯತ್ಯಾಸ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕಲ್ವ? ಇದನ್ನು ನಿಯಂತ್ರಣ ಮಾಡ್ತಕ್ಕಂಥವ್ರು ಯಾರು? ಏನು ಆಯೋಗ ಏನಿದೆ, ತಕ್ಷಣ ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸಂಘ ಸಂಸ್ಥೆಗಳು ಏನಿದಾವೋ ಕಳಿಸ್ಬಿಟ್ಟು ಒಂದು ನಿಗದಿತವಾದಂತಹ ಎಲ್ಲರಿಗೂ ಕೂಡ ಅನುಕೂಲವಾಗುವಂಥ ರೀತಿಯಲ್ಲಿ ನೀವು ಒಂದು ಬೆಲೆ ಏರಿಕೆ ಅಂಥದ್ದು ಮಾಡಬೇಕು. ಇದಕ್ಕೆ ಶಿಕ್ಷಣ ಮಂತ್ರಿಗಳು, ಸರ್ಕಾರ ಏನಿದೆ ಪ್ರತಿಯೊಬ್ಬರು ಕೂಡ ಕಾಳಜಿ ವಹಿಸಬೇಕು. ಯಾಕಂದರೆ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಯಾಕಂದರೆ ಮಕ್ಕಳಿಗೆ ಶಿಕ್ಷಣನೇ ನಾವು ಕೊಡೋಕ್ಕಾಗೋದಿಲ್ಲ ಅಂದರೆ, ಇವತ್ತು ನೋಡಿ ಯಾರಾದರೂ ಪೇರೆಂಟ್ಸ್ ಹೋಗಿ ಏನ್ರಿ ಇಷ್ಟೊಂದು ಫೀಸ್ ಜಾಸ್ತಿ ಮಾಡಿ ಅಂತ ಮ್ಯಾನೇಜ್ಮೆಂಟ್ ಹತ್ರ ಕಳಿಸಿದರೆ ಒಂದು ಮಾತು 2 ಮಾತು, 3ನೇ ಮಾತಿಗೆ ಅವ್ರು ಸೆಕ್ಯೂರಿಟಿನೋ ಅಥವಾ ಅಟೆಂಡರ್ಸ್ ಕಳಿಸ್ಬಿಟ್ಟು ಇವಾಗ ನೋಡಿ ನೀವು ಭೇಟಿ ಆಗೋಕ್ಕಾಗಲ್ಲ ಹೋಗಿ ಅಂತಾರೆ. ಯಾಕಂದರೆ ಒಂದು ಕೈ ಸೇರಿದರೆ ಚಪ್ಪಳೆ ಆಗಲ್ಲ ಸರ್. ಇವತ್ತಲ್ಲ ನಾಳೆ ಮುಂದೊಂದು ದಿನ ಇದರ ಪರಿಣಾಮ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಮಗೆ ಒಂಥರ ಪ್ರಶ್ನೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ನಿಯಂತ್ರಣ ಆಯೋಗದವರು ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಮಹೇಂದ್ರ ಅವರೇ, ಇದನ್ನು ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಈಗ ಈ ಸರ್ಕಾರಿ ಶಾಲೆ ಬಿಟ್ಟು ಖಾಸಗಿಯತೆ ಯಾಕೆ ಮುಖ ಮಾಡ್ತಾ ಇದ್ದೀರಿ ಅಂತ? ಖಂಡಿತ ನೀವು ಕೇಳ್ತಾ ಇರ್ತಕ್ಕಂಥ ಉತ್ತಮ ಪ್ರಶ್ನೆ ಅದು. ನೀವು ತಿಳ್ಕೊಂಡಿರೋ ಹಾಗೆ ಸರ್ಕಾರಿ ಶಾಲೆಯಲ್ಲಿ ಅದೇ ರೀತಿ ಗುಣಮಟ್ಟದ ಶಿಕ್ಷಣ ಬರುತ್ತೆ ಅಂತ ಎಲ್ರಿಗೂ ಖಾತರಿ ಇಲ್ಲ. ಆದರೆ ಸರ್ಕಾರ ಒಂದು ಮಗುಗೆ ಅವ್ರು ಕೊಟ್ಟಂಥ ಅಂಕಿಅಂಶದ ಪ್ರಕಾರ ಒಂದು ಮಗುಗೆ ವರ್ಷಕ್ಕೆ ₹52,000 ವೆಚ್ಚ ಮಾಡ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಬಿಟ್ಟು. ವಿಧಾನಸಭೆಯಲ್ಲಿ ಕೊಟ್ಟಿರ್ತಕ್ಕಂಥ ಅವ್ರ ಅಂಕಿಅಂಶ. ಆದರೆ ಅಷ್ಟೇ ಅದಕ್ಕೆ ತಕ್ಕದಾದಂಥ ವ್ಯವಸ್ಥೆ ಸರ್ಕಾರಿ ಶಾಲೆಯಲ್ಲಿ ಇಲ್ಲ. ಅಲ್ಲಿ ಬೋಧನೆ ಮಾಡ್ತಕ್ಕಂಥ ಟೀಚರ್ಸ್ ಏನಿರ್ತಾರೆ ಅವ್ರಿಗೆ ಯಾವುದೊಂದು ಮಾನದಂಡ ಇಲ್ಲ. ಅದೇ ಖಾಸಗಿ ಶಾಲೆಯಲ್ಲಿ ಇಷ್ಟು ಪರ್ಸೆಂಟೇಜ್ ಬರಬೇಕು ಅಂತ ಒಂದು ಟೀಚರ್ಸ್ಗೆ ಒಂದು ಮಾನದಂಡ ಕೊಡ್ತಾರೆ, ಫೀಸ್ ಕಲೆಕ್ಟ್ ಮಾಡೋರು ಕೂಡ. ಸೊ ಆ ಆತಂಕ ಇರುತ್ತೆ. ನಮ್ಮ ಮಕ್ಕಳನ್ನು ಆ ರೀತಿ ಒಂದು ವಾತಾವರಣ ಇದ್ದಾಗ ಮಾತ್ರ ನಾವು ಅದನ್ನು ಸರ್ಕಾರಿ ಶಾಲೆಗೆ ಕಳಿಸ್ಬೋದು.
ಯಾಕಂದರೆ ಶಿಕ್ಷಣ ಕೊಡೋದು ಒಂದು ಬಾರಿ ನಾವು ಆ ಶಿಕ್ಷಣನೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಮಕ್ಕಳ ಭವಿಷ್ಯ ಹಾಳಾಗುತ್ತೆ. ಈಗ ಇರ್ತಕ್ಕಂಥ ಒಬ್ಬರು ಇಬ್ಬರು ಮಕ್ಕಳು ಮಾತ್ರ ಇರ್ತಾರೆ ಪೇರೆಂಟ್ಸ್ಗೆ, ಅವ್ರ ಭವಿಷ್ಯನೇ ಕರೆಕ್ಟಾಗಿ ರೂಪುಗೊಳ್ತಾ ಇಲ್ಲ ಅಂತಂದಮೇಲೆ ಬೇರೆ ಅದರ ಪ್ರಯೋಜನ ಇಲ್ಲ ನಾವು ಜೀವನ ಮಾಡಿ ಅನ್ನೋದು ಭಾವನೆ ಎಲ್ಲ ಪೋಷಕರಿಗಿರುತ್ತೆ. ಸೊ ಆದ್ದರಿಂದ ಸರ್ಕಾರಿ ಶಾಲೆಯಲ್ಲಿ ಆ ರೀತಿ ಗುಣಮಟ್ಟ ಇದೆ ಅಂತ ಖಾತ್ರಿ ಆದರೆ ಖಂಡಿತವಾಗ್ಲೂ ಮಕ್ಕಳು ಕಳಿಸ್ತಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರ್ಬೋದು, ಇಲ್ಲ ಅಂತ ನಾನು ಹೇಳಲಿಕ್ಕಿಲ್ಲ. ಆದರೆ 100ಕ್ಕೆ 90 ಭಾಗ ಇಲ್ಲ ಅಂತಲೇ ನಾನು ಹೇಳ್ತೀನಿ. ನಾನು ನೋಡಿ, ನೀವು ಪರ್ಸೆಂಟೇಜ್ ವೈಸೇ ತಗೊಳ್ಳಿ, ನೀವು SSLC ಪಾಸ್ ಆಗುವಂಥ ಮಕ್ಕಳದೇ ಪರ್ಸೆಂಟೇಜ್ ತಗೊಳ್ಳಿ ನೀವು. ಆ ಮಟ್ಟದ ಪರ್ಸೆಂಟೇಜ್ ಎಲ್ಲ ಶಾಲೆಗಳಲ್ಲೂ ಇಲ್ಲ. ಯಾವುದೋ ಒಂದು ಡಿಸ್ಟಿಕ್ 2 ಡಿಸ್ಟಿಕ್ DC ಒಂದು ತಗೊಂಡು ಇಡೀ ಡಿಸ್ಟಿಕ್ನಲ್ಲಿ ತಾಲೂಕಿನಲ್ಲಿ ಒಂದು ರೀತಿ ಪರ್ಸೆಂಟೇಜ್ ತರಿಸಿದ್ದಾರೆ. ಅದು ಆಗೊಮ್ಮೆ ಈಗೊಮ್ಮೆ ಆಗುತ್ತೆ. ಅದನ್ನು ನಾವು ನಂಬಿಕೊಂಡು ಎಲ್ಲ ಪೋಷಕರು ಆ ರೀತಿ ಸರ್ಕಾರಿ ಶಾಲೆಗೆ ಕಳಿಸೋದಕ್ಕೆ ಧೈರ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಸೊ ಶಿಕ್ಷಣ ಇಲಾಖೆ ಸಾಕಷ್ಟು ವ್ಯವಸ್ಥೆ ಇದೆ, ಬಟ್ ಅದ್ರ ಪರಿಣಾಮಕಾರಿಯಾಗಿ ಅದನ್ನು ಉಪಯೋಗಿಸ್ತಾ ಇಲ್ಲ. ವೆಚ್ಚ ಮಾತ್ರ ಮಾಡ್ತಾ ಇದ್ದಾರೆ, ಬಟ್ ಆ ಗುಣಮಟ್ಟ ಬರ್ತಾ ಇಲ್ಲ. ಆದ್ದರಿಂದ ಖಾಸಗಿ ಶಾಲೆ ಕಡೆ ಮುಖ ಮಾಡ್ತಾರೆ ಪೋಷಕರು ವಿಧಿ ಇಲ್ದಿರ. ಮತ್ತು ಏನು ಬದಲಾವಣೆ ಆಗಬೇಕು ಸರ್ಕಾರಿ ಶಾಲೆಗಳಲ್ಲಿ? ಇರ್ತಕ್ಕಂಥ ವ್ಯವಸ್ಥೆನ ಪರಿಣಾಮಕಾರಿಯಾಗಿ ಅದನ್ನು ಯೂಸ್ ಮಾಡಬೇಕು, ಉಪಯೋಗಿಸ್ಬೇಕು. ಅದಕ್ಕೆ ತಕ್ಕಂಥ ಮ್ಯಾನೇಜ್ಮೆಂಟ್ ಬೇಕು, ಅದಕ್ಕೆ ತಕ್ಕ ಸೂಕ್ತವಾದಂಥ ತರಬೇತಿ ಕೊಡಬೇಕು ಟೀಚರ್ಸ್ಗೆ. ಯಾವ್ದು ಮಾಡೋರೆ ಖಾಸಗಿ ಶಾಲೆಗಳನ್ನು ಹೊಂದಿರ್ತಾರಲ್ಲ, ಅವ್ರು ಹೆಂಗೆ ಮಾಡ್ತಾರೆ? ಅದರಿಂದನೇ ಈಗ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಈಗ ಇರ್ತಕ್ಕಂಥದ್ದು ಶಾಲೆಗಳನ್ನೇ ಮುಚ್ಚೋದಕ್ಕೆ ಮುಂದಾಗಿದ್ದಾರೆ. ಪ್ರಶ್ನೆ ಬಂದಿರೋದು ಅದೇನೆ. ಈಗ ಯಾರು ಖಾಸಗಿ ಶಾಲೆಗಳು ಮಾಡ್ಕೊಂಡಿದ್ರೆ ಅವರ ದುರಾಸೆಯಿಂದ ಆ ಖಾಸಗಿ ಶಾಲೆಯಲ್ಲಿ ಆ ರೀತಿ ಪರಿಣಾಮಕಾರಿಯಾಗಿ ರಿಸಲ್ಟ್ ಬರ್ದಿರ್ತಕ್ಕ ಆ ರೀತಿ ಮಾಡಿ ಇವರು ಲಾಭ ಮಾಡ್ಕೋಬೇಕು ಅನ್ನೋದು ಆ ರೀತಿ ಮಾಡ್ಕೊಂಡಿದ್ದಾರೆ ಈಗ ಅವರು ರಾಜಕಾರಣಿಗಳು. ಅದು ಜನರ ಅಭಿಪ್ರಾಯ, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದು ಈ ಎಲ್ಲ ವಿಚಾರಗಳಿಂದ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗ್ತಾ ಇದೆ. ನೋಡಿ, ಈಗ ಈ ರೀತಿ ಏಕಾಏಕಿ ಫೀಸ್ ಹೈಕ್ ಮಾಡೋದ್ರಿಂದ ಈಗ ಒಬ್ಬ ಪೋಷಕರು ದುಡಿಮೆ ಮಾಡಿ ಇಬ್ಬರು ಮಕ್ಕಳನ್ನ ಸಾಕುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ ಇವತ್ತು. ಇಬ್ಬರು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಕನಿಷ್ಠ ಪಕ್ಷ 1 ಲಕ್ಷ 1.5 ಲಕ್ಷ ರೂಪಾಯಿ ಸಂಪಾದನೆ ಇಲ್ಲದೆ ಹೋದರೆ ಇವತ್ತು ಜೀವನ ಮಾಡೋಕ್ಕಾಗಲ್ಲ ಬೆಂಗಳೂರಲ್ಲಿ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಈಗ. ಸೊ ಇನ್ನು ಮುಂದೆ ಹೋಗ್ತಾ ಇನ್ನೂ ಯಾವ ರೀತಿ ತೊಗೊಂಡೋಗುತ್ತೋ ಅನ್ನೋದು ಆತಂಕ ಕಾಡ್ತಾ ಇದೆ ಪೋಷಕರಿಗೆ. ಮತ್ತು ನೀವು ಹೇಳಿದ್ರೆ ಯಾವ್ದಾದ್ರು ದೂರು ಕೊಡ್ಬೋದು ಅಂತೇಳ್ಬಿಟ್ಟು ದೂರಿಗೆ ಯಾವುದೇ ಕಿಮ್ಮತ್ತು ಕೊಡುವಂಥ ಪರಿಸ್ಥಿತಿ ಇವತ್ತು ಶಾಲೆಯಲ್ಲೂ ಇಲ್ಲ, ಶಿಕ್ಷಣ ಇಲಾಖೆಯಲ್ಲೂ ಇಲ್ಲ. ಮತ್ತು ದೂರು ಕೊಟ್ಟ ಮೇಲೆ ಆ ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರೆ. ನಾನೊಂದು ದೂರು ಕೊಟ್ಟಿದ್ದಕ್ಕೆ ಆ ಪ್ರಿನ್ಸಿಪಲ್ 3 ವರ್ಷ ಜ್ಞಾಪಕ ಇಟ್ಕೊಂಡಿದ್ರು ನಾನು ಕೊಟ್ಟ ದೂರ ಬಗ್ಗೆ, ಒಂದು ಖಾಸಗಿ ಶಾಲೆ ಪ್ರಿನ್ಸಿಪಾಲ್. ಸೊ ಆ ಖಾಸಗಿ ಶಾಲೆಯಿಂದ ಮಕ್ಕಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಖಂಡಿತವಾಗ್ಲೂ. ಕೆಲವು ಟೈಮಲ್ಲಿ ಇಂಡೈರೆಕ್ಟಾಗಿ ಹೇಳಿದ್ದಾರೆ ಮಕ್ಕಳನ್ನು ಇಂಥವ್ರು ಮಕ್ಕಳು ಅಂತ ಹೇಳ್ಬಿಟ್ಟು ಕ್ಲಾಸ್ ರೂಮಲ್ಲಿ ಕೂಡ ಟೀಚರ್ಸು ಹೇಳಿದ್ದಾರೆ. ಆದ್ದರಿಂದ ಯಾವುದೋ ಒಂದು 90% ಆದ ಪೋಷಕರು ದೂರು ಕೊಡ್ಲಿಕ್ಕೆ ಹೋಗೋದೇ ಇಲ್ಲ, ಅದರಿಂದ ಪ್ರಯೋಜನ ಆಗಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದಾರೆ. ಶಿಕ್ಷಣ ಇಲಾಖೆಯಲ್ಲಂತೂ ಆ ಸರ್ಕಾರಿ ಇಲಾಖೆ ಏನಿದೆ ಖಾಸಗಿ ಶಾಲೆಗಳ ಜೊತೆ ಯಾವ ರೀತಿ ಅವ್ರಿಗೆ ಸಂಬಂಧ ಇದೆಯೋ ಗೊತ್ತಿಲ್ಲ. ಪೋಷಕರ ಕಂಪ್ಲೇಂಟ್ ಬಗ್ಗೆ ಅವರು ಹೆಚ್ಚಿಗೆ ನಿಗಾ ವಹಿಸೋದೇ ಇಲ್ಲ. ಅವ್ರವ್ರಿಗೆ ಏನೇನು ಸಂಬಂಧಗಳಿದೆಯೋ ಗೊತ್ತಿಲ್ಲ ಅದು ಅನ್ನೋ ಒಂದು ಕ್ಲಿಯರಾಗಿ ಗೊತ್ತಿದೆ. ಸೊ ಅದರಿಂದ ದೂರು ಕೊಡೋಕ್ಕೆ ಹೋಗುವಂಥ ಕೂಡ ಕೇವಲ ಬೆರಳಿಕೆಷ್ಟು ಜನ ಮಾತ್ರ. ಅದು ಧೈರ್ಯ ಮಾಡಿ. ಹೌದು. ಅರುಣ್ ಸರ್, ಈಗ ಈ ಖಾಸಗಿ ಶಾಲೆಗಳತ್ತ ಹೆಚ್ಚು ಒಲವು ಇರೋದ್ರಿಂದಾಗಿ ಇದು ಒಂದು ಕಡೆ ಅವರಿಗೆ ಒಂಥರ ಸುಲಿಗೆ ಅಂತ ಅನ್ಸಲ್ವ? ಅಂದರೆ ಏನೇ ಮಾಡಿದ್ರು ನಮ್ಮ ಹತ್ರ ಬರ್ತಾರೆ ಅನ್ನುವಂಥದ್ದು, ಅಂದರೆ ಒಲವು ಜಾಸ್ತಿ ಪೋಷಕರಲ್ಲಿ. ಏನೇ ಎಷ್ಟೇ ಫೀಸ್ ಇರಲಿ ಅದು, ಬಟ್ ನಾವು ಹೋಗ್ತೀವಿ ಮಕ್ಕಳ ಅಂಥ ಶಾಲೆಗಳಲ್ಲಿ ಕಲಿಸ್ಬೇಕು ಅಥವಾ ಆ ಒಂದು ಶಾಲಾ ಶಿಕ್ಷಣದಲ್ಲಿ ಒಂದು ವ್ಯವಸ್ಥೆಯನ್ನು ಚೆನ್ನಾಗಿರುತ್ತೆ ಅಥವಾ ಅಲ್ಲಿ ಶಿಕ್ಷಣ ಪಡಿಬೇಕು ಅನ್ನುವಂಥ ಒಲವು ಇದೆಯಲ್ಲ. ಸೊ ಇದು ಎಲ್ಲ ಒಂದು ಕಡೆ ಅವರಿಗೆ ಈ ರೀತಿಯ ಸುಲಿಗೆ ಮಾಡೋದಕ್ಕೆ ಕಾರಣ ಆಗ್ತಿಲ್ವಾ ಹೇಗೆ ಅಂತ? ಸರ್, ಇತ್ತೀಚಿನ ದಿನಗಳಲ್ಲಿ ಯಂಗ್ ಕಪಲ್ಸು ಅವ್ರ ಮಕ್ಕಳನ್ನ ಭವಿಷ್ಯದಲ್ಲಿ ಯಾವ ಶಾಲೆಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನುವಂಥದ್ದು ನಿಗದಿ ಮಾಡಿಬಿಟ್ಟಿರ್ತಾರೆ. ಇಂಥ ಪ್ರತಿಷ್ಠಿತ ಶಾಲೆಯಲ್ಲೇ ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನುವಂಥದ್ದು ಕೆಲವರ ಒಂದು ಅನಿಸಿಕೆ ಅನ್ನೋದಕ್ಕಿಂತ ಆ ಒಂದು ಗುರಿ. ಇಂಥ ಶಾಲೆಯಿಂದ ಬಂದರೆ ಮಾತ್ರ ನಮ್ಮ ಮಕ್ಕಳು ಉತ್ತಮವಾದ ಪ್ರಜ್ವಲವಾದಂಥ ಭವಿಷ್ಯ ಕಟ್ಕೊಳ್ತಾರೆ ಅನ್ನುವಂಥದ್ದು. ಆದರೆ ಅದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದು ನಾವು ದುಡ್ಡು ಕೊಟ್ಟು ಪ್ರತಿಯೊಂದೊಂದು ಶಿಕ್ಷಣವನ್ನು ನಾವು ಪರ್ಚೇಸ್ ಮಾಡಲಿಕ್ಕಾಗಲ್ಲ. ಆದರೆ ಎಲ್ಲ ಮಕ್ಕಳು ಕೂಡ ಬುದ್ಧಿವಂತರಿರ್ತಾರೆ. ಆ ಒಂದು ನೀತಿ ನಿಯಮಗಳೇನಿದೆ, ಆ ಮಕ್ಕಳನ್ನು ಒಂದು ಸಂಸ್ಕಾರ ಕೊಡ್ತಕ್ಕಂಥ ಪದ್ಧತಿ ಏನಿದೆ, ಅದು ಕೆಲವು ಗುಣಮಟ್ಟದ ಶಾಲಾ ಕಾಲೇಜುಗಳು ಏನಿದ್ದಾವೆ ಅದು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಇಂದಿನಿಂದ ಕೂಡ ಅದು ಒಂದು ಹೆಸರು ಮಾಡಿದೆ. ಈಗ ಒಂದು ಪ್ರತಿಷ್ಠಿತ ಶಾಲೆ ಅಂತ ಅದು ಹೆಸರು ತಗೋಬೇಕು ಅಂದರೆ ಅವರ ಶ್ರಮವೂ ಕೂಡ ಇದೆ. ಇಲ್ಲಿ ನಾವು ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಉದ್ದೇಶಿಸಿ ಹೇಳ್ತಕ್ಕಂಥದ್ದಲ್ಲ. ಯಾಕೆಂದರೆ ಪ್ರತಿಷ್ಠಿತ ಶಾಲೆ ಅನ್ನುವಂಥದ್ದು ಯಾಕೆಂದರೆ ಆ ಮಟ್ಟಕ್ಕೆ ಆ ಶಾಲೆ ಹೋಗಬೇಕು ಅಂತಂದರೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ, ಆ ಎಜುಕೇಷನ್ ಏನಿದೆ, ಶಿಕ್ಷಣ ಏನಿದೆ, ಅಲ್ಲಿಂದ ಬಂದಿರ
ಬಂದಿರತಕ್ಕಂಥವ್ರು ತಮ್ಮ ಬದುಕನ್ನು ಕಟ್ಕೊಂಡಿರ್ತಾರೆ, ಉತ್ತಮವಾದ ಪ್ರಜ್ವಲವಾದ ಬದುಕನ್ನು ಕಟ್ಕೊಂಡಿರ್ತಾರೆ. ಅದನ್ನು ಮಾದರಿಯಾಗಿ ತಗೊಂಡು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಆ ಶಾಲೆಗೆ ಹೋಗಬೇಕು, ನಾನು ಅದೇ ಶಾಲೆಯಲ್ಲಿ ಎಷ್ಟು ಸರ್ ಮಧ್ಯರಾತ್ರಿ ಎದ್ದು ಮಲ್ಕೊಂಡು ಅಲ್ಲಿ ಅಪ್ಲಿಕೇಶನ್ನು ಬೆಳಗಿನ ಜಾವದಲ್ಲಿ ತಗೊಂಡು ಬಂದಿರತಕ್ಕಂಥ ಉದಾಹರಣೆಗಳು ಇವತ್ತು ಇದೆ. ಈ ರೀತಿಯಾಗಿ ಮನಸ್ಸು ಇಚ್ಛೆಯಿಂದ ಈ ರೀತಿ 30% 40% ಈ ಶುಲ್ಕವನ್ನು ಹೆಚ್ಚಳ ಮಾಡೋದರಿಂದಾಗಿ ಸಹಜವಾಗಿ ಆರ್ಥಿಕ ಹೊರೆ ಅಂತೂ ಆಗತ್ತೆ. ಬಟ್ ಇದಕ್ಕೆ ಮಾನದಂಡಗಳು ಯಾಕಿಲ್ಲ? ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಸುಚಿತ್ರಾ ಶ್ರೀನಿವಾಸ್ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮೇಡಮ್, ಈಗ ಪ್ರತಿ ವರ್ಷವೂ ಕೂಡ ದರವನ್ನು ಅಂದರೆ ಈ ಶುಲ್ಕವನ್ನು ಹೆಚ್ಚಳ ಮಾಡಲಾಗುತ್ತೆ. ಅದು 5%, 10% ಅಂದರೆ ಓಕೆ. ಬಟ್ ಈಗ ಇತ್ತೀಚೆಗೆ ಕೆಲವೊಂದಿಷ್ಟು ಖಾಸಗಿ ಶಾಲೆಗಳಲ್ಲಿ 30% 40% ಅಂತೇಳಿ, ಆದರೂ ಕೂಡ ಮಕ್ಕಳು ಅದೇ ಶಾಲೆಗೆ ಹೋಗಬೇಕು, ಅಲ್ಲೇ ಕಲಿಬೇಕು ಅಂತ ಯಾಕೆ ಈ ರೀತಿಯ ನಿರ್ಧಾರ, ಮತ್ತು ಯಾಕೆ ಪ್ರತಿ ವರ್ಷ ಈ ರೀತಿಯಾಗಿ ಹೆಚ್ಚಳ ಮಾಡಲಾಗತ್ತೆ ಅಂತ ಅನಿಸುತ್ತೆ ನಿಮಗೆ? ಹೆಚ್ಚಳ ಮಾಡಲಿಕ್ಕೆ ಒಂದು ಸಾಮಾನ್ಯವಾಗಿ ಈಗಿನ ದರಗಳು, ಎಲ್ಲ ರೀತಿಯ ದರಗಳು ಹೆಚ್ಚಾಗ್ತಿದೆ. ಸೊ ಹಾಗಾಗಿ ಸ್ಕೂಲ್ ಕಾಲೇಜ್ಗಳು ಮ್ಯಾನೇಜ್ಮೆಂಟ್ ಏನು ಅಂದ್ಕೊಳ್ತಾರೆ, ಅವ್ರಿಗೆ ಅದರಲ್ಲಿ ಖರ್ಚು ಎಷ್ಟಾಗತ್ತೆ ಅನ್ನೋದು ಯೋಚನೆ ಮಾಡೋದಕ್ಕಿಂತ ಜಾಸ್ತಿಯಾಗಿ ಬೇರೆಯವ್ರು ಹೆಚ್ಚು ಮಾಡ್ತಿದ್ದಾರೆ, ನಾವು ಮಾಡಿಬಿಡೋಣ ಅಂತ ಫಸ್ಟ್ ಥಿಂಗ್ ಅದು ಬಂದ್ಬಿಡುತ್ತೆ ಎಲ್ಲರಿಗೂ. ಬೇರೆ ಸ್ಕೂಲ್ಸಲ್ಲಿ ಏನಂದರೆ ಅದು ಕಾಂಪಿಟೇಷನ್ ಥರ ಆಗಿಬಿಟ್ಟು ಎಲ್ಲರೂ ಜಾಸ್ತಿ ಮಾಡೋದು ಸಹಜ ಆಗಿಬಿಟ್ಟಿದೆ. ಅವ್ರಿಗೆ ಅನಿವಾರ್ಯ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತಿಲ್ಲ, ಸೊ ಹೆಚ್ಚು ಮಾಡಿಬಿಡ್ತಿದ್ದಾರೆ. ಒಂದು ಸ್ಕೂಲ್ ಕಾಲೇಜ್ ಪರವಾಗಿ. ಇನ್ನೊಂದು ಪೇರೆಂಟ್ಸ್ ಏನು ಮಾಡ್ತಿದ್ದಾರೆ, ಆ ಸ್ಕೂಲಲ್ಲಿ ಹಾಕಿದ್ರೆ ಚೆನ್ನಾಗಿದೆ, ಈ ಸ್ಕೂಲಲ್ಲಿ ಈ ಕಾಲೇಜಲ್ಲಿ ಹಾಕಿದ್ರೆ ಆ ಬ್ರ್ಯಾಂಡಿಂಗ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅದು ಎಲ್ಲ ಥರದಲ್ಲೂ ಶುರುವಾಗ್ಬಿಟ್ಟಿದೆ ಇವಾಗ. ಕ್ವಾಲಿಟಿ ಎಜುಕೇಷನ್ ಇಲ್ಲ ಅಂತೇಳಿ. ಕ್ವಾಲಿಟಿ ಎಜುಕೇಷನ್, ಹೌದು, ಸರ್ಕಾರಿ ಶಾಲೆಯಲ್ಲಿ ಹೌದು. ಸೊ ಹಾಗಾಗಿ ಅದು ಎಲ್ಲ ತಂದೆ ತಾಯಿಗೇನು ನಮಗಿಂತ ಚೆನ್ನಾಗಿ ನಮ್ಮ ಮಕ್ಕಳಾಗಲಿ ಅನ್ನೋ ಒಂದು ಒಂದು ಕಲ್ಪನೆ ಇದೆಯಲ್ಲ. ಸೊ ಹಾಗಾಗಿ ಸರ್ಕಾರದ ಶಾಲೆಗಳಿಗಿಂತ ಈ ಶಾಲೆಯಲ್ಲಿ ಚೆನ್ನಾಗಿ ಆಗತ್ತೆ ನಮ್ಮ ಮಕ್ಕಳಿಗೆ ಅನ್ನೋದೊಂದು ಮೂಢನಂಬಿಕೆ ಬಂದ್ಬಿಟ್ಟಿದೆ ಅಷ್ಟೇ. ಅರುಣ್ ಸರ್, ಈಗ ಈ ಪ್ರಮುಖವಾಗಿ ಈ ಕ್ವಾಲಿಟಿ ಎಜುಕೇಷನ್ ಕೊಡೋದಕ್ಕೆ ಯಾಕೆ ಹಿಂದೇಟನ್ನು ಹಾಕ್ತಾ ಇದೆ ಸರ್ಕಾರ ಅಂತೇಳಿ? ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ನುರಿತ ಶಿಕ್ಷಕರು ಇರ್ತಾರೆ, ಎಲ್ಲ ವ್ಯವಸ್ಥೆ ಇರುತ್ತೆ. ಖಾಸಗಿತನದಲ್ಲಿ ಅಲ್ಲಿ ಕೊಡೋದು 10ರಿಂದ 20,000 ಅಷ್ಟೇ ಶಿಕ್ಷಕರಿಗೆ, ಆದರೂ ಕೂಡ ರಿಸಲ್ಟ್ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಎಲ್ಲ ವ್ಯವಸ್ಥೆ ಇದ್ದರೂ ಕೂಡ ಇದನ್ನು ಮಾಡೋಕ್ಕಾಗ್ತಾ ಇಲ್ಲ. ಇಲ್ಲ ಸರ್, ಕೆಲವು ಕಡೆ ನಾನು ಕಂಡಂಗೆ ಸರ್ಕಾರಿ ಶಾಲೆಗಳು ಕೂಡ ಒಳ್ಳೆ ಕ್ವಾಲಿಟಿ ಆಗಿ ನಡೀತಾ ಇದ್ದಾವೆ. ಯಾಕಂದರೆ ನಾವು ಎಲ್ಲದನ್ನೂ ಕಳಪೆಯಾಗಿ ನೋಡೋದಕ್ಕೆ ಆಗಲಿಲ್ಲ. ಆದರೆ ಪೋಷಕರು ಕೂಡ ಸ್ವಲ್ಪ ಬದಲಾವಣೆ ತರಬೇಕು. ಯಾಕಂದರೆ ಒಳ್ಳೆಯ ಉತ್ತಮ ಶಿಕ್ಷಣ, ಉತ್ತಮ ಶಿಕ್ಷಕರು, ಇವತ್ತು ನುರಿತ ಶಿಕ್ಷಕರು ಕೂಡ ಸರ್ಕಾರಿ ಶಾಲೆಗಳಲ್ಲಿ ಪಾಠ ಮಾಡ್ತಕ್ಕಂಥ ನಾವು ರಾಜ್ಯದಲ್ಲಿ ಸುಮಾರು ಶಾಲೆಗಳಲ್ಲಿ ಪರಿಣಿತಿ ಪಡೆದಿರ್ತಕ್ಕಂಥವ್ರನ್ನು ಕೂಡ ಕಾಣ್ತಾ ಇದ್ದೀವಿ. ಆದರೆ ಆ ಭಾಗಕ್ಕೆ ಅದು ಸೀಮಿತವಾಗಿಬಿಡುತ್ತೆ. ಯಾಕಂದರೆ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಶಾಲೆ ಅನ್ನುವಂಥದ್ದು ಎಲ್ಲರ ಬಾಯಲ್ಲಿ ಹೋಗ್ತಾ ಇದೆ. ಅದೇ ಒಂದು ಭಾಗದಲ್ಲಿರುವ ಸರ್ಕಾರಿ ಶಾಲೆ ಅಂದರೆ ಅಲ್ಲಿಗೆ ಅಷ್ಟೇ ಸೀಮಿತವಾಗುತ್ತೆ. ಈಗ ನಾವು ಸುಮಾರು 10-15 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಖಾಸಗಿ ಶಾಲೆಗೆ ಬಸ್ಸಲ್ಲಿ ನಾವು ಮಕ್ಕಳನ್ನ ಕಳಿಸ್ತಕ್ಕಂಥದ್ದು, ಕರ್ಕೊಂಬರ್ತಕ್ಕಂಥದ್ದು, ಅದು ಕೂಡ ಏನು ಗೃಹಿಣಿಯಾಗಿರ್ತಕ್ಕಂಥ ಅಥವಾ ಯಜಮಾನರಾಗಿರ್ತಕ್ಕಂಥ ಕರ್ತವ್ಯ ಏನಾಗಿದೆ, ಅದೇ ಒಂದು ಉತ್ತಮವಾದಂಥ ಶಾಲೆ ಇದೆ ಇಂಥ ಭಾಗದಲ್ಲಿ ನಾವು ನೋಡಿ, ಈ ಶಾಲಾ ವಾಹನಗಳ ವ್ಯವಸ್ಥೆ ಸರ್ಕಾರಿ ಶಾಲೆಗಳಲ್ಲಿ ಇಲ್ಲ. ಅಂದರೆ ಬದಲಾವಣೆಗಳನ್ನ ತರಲಿಕ್ಕೆ ಈಗ ನಮ್ಮದು ಒಳ್ಳೆ ಈ ಒಂದು ಏರಿಯಾದಲ್ಲಿ ಸುತ್ತಮುತ್ತಲಿನ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥ ಶಾಲೆ ಇದೆ, ಇದು ಒಳ್ಳೆ ಹೆಸರು ಮಾಡ್ತಾ ಇದೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಯಾಕಂದರೆ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು, ಒಳ್ಳೆ ಮಾರ್ಕ್ಸು. ಇವತ್ತು 90ಕ್ಕಿಂತ ಒಳಗೆ ಬಂದಿರತಕ್ಕಂಥ ಏನು ಮಕ್ಕಳುಗಳ ಒಂದು ಪಟ್ಟಿ ಇದೆ, ಮಾರ್ಕ್ಸ್ ಕಾರ್ಡ್ ಪಟ್ಟಿ ಇದೆ, ಅದನ್ನು ನೋಡಿದರೆ ಅಯ್ಯೋ ಬೇರೆ ಸ್ಕೂಲ್ಗೆ ಹಾಕಿದ್ರೆ ಚೆನ್ನಾಗಿರೋದೇನೋ ಅನ್ನುವಂಥದ್ದು ಬಂದ್ಬಿಟ್ಟಿದೆ, ಪ್ರತಿಯೊಬ್ಬರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಒಂದು ಕ್ವಾಲಿಟಿ ಎಜುಕೇಷನ್ನ, ಅಂದರೆ ಈಗ ತಂದಿರ್ತಕ್ಕಂಥದ್ದು ಏನು ಬೆರಳೆಣಿಕೆಯಷ್ಟು ಶಾಲೆಗಳಲ್ಲಿ ವೈಜ್ಞಾನಿಕವಾಗಿ ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದ್ದಾವೆ. ನಾವು ಪತ್ರಿಕೆಗಳಲ್ಲಿ ಸುಮಾರು ಓದಿದ್ದೀವಿ ಇಂಥ ಸರ್ಕಾರಿ ಶಾಲೆ. ಆಮೇಲೆ ಇವತ್ತು ಖಾಸಗಿ ಅನ್ನೋದಕ್ಕಿಂತ ಸಾರ್ವಜನಿಕರು, ಈಗ ನೋಡಿ ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಎಲ್ಲ ಏನು ಸಾರ್ವಜನಿಕರಿದ್ದಾರೆ, ಅಲ್ಲಿ ಓದಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ, ಹಳೆಯ ವಿದ್ಯಾರ್ಥಿಗಳೇನಿದ್ದಾರೆ, ಅವರು ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಸುಮಾರು ಗ್ರಾಮಗಳಲ್ಲಿ ಆ ಒಂದು ಶಾಲೆಯ ಏನು ದುರಸ್ತಿ ಕೆಲಸಗಳೇನಿದೆ, ಯಾಕಂದರೆ ಎಲ್ಲ ಸರ್ಕಾರ ಮಾಡಲಿಕ್ಕೆ ಆಗಲ್ಲ. ಇವತ್ತು ಶೌಚಾಲಯ ವ್ಯವಸ್ಥೆಗಳು ಸುಮಾರು ಗ್ರಾಮಗಳಲ್ಲಿ, ಸುಮಾರು ಊರುಗಳಲ್ಲಿ ಅಲ್ಲಿಲ್ಲ. ಅದನ್ನು ನಾವು ಯಾರಲ್ಲಿ ವಿದ್ಯಾರ್ಥಿಗಳು ಹೊರಗಡೆ ಬಂದಿದ್ದಾರೆ ಅಥವಾ ಗ್ರಾಮಸ್ಥರು ಯಾರಿದ್ದಾರೆ ಅದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸ. ಆಮೇಲೆ ಅಲ್ಲಿ ಎಷ್ಟೋ ಶಾಲೆಗಳಲ್ಲಿ ಟೀಚರ್ಸ್ಗಳಿಲ್ಲ.
ಆ ಟೀಚರ್ಸ್ಗಳು ಇಲ್ಲ ಅಂತ ಹೇಳಿ ಅರ್ಜಿ ಕೊಟ್ಟು ನಮ್ಮ ಶಾಲೆಯಲ್ಲಿ ನೋಡಿ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಶಿಕ್ಷಕರಿಲ್ಲ, ಸಮಾಜ ವಿಜ್ಞಾನ ಶಿಕ್ಷಕರಿಲ್ಲ ನೀವು ಅಂತೇಳಿ ಆ ಸಂಬಂಧಪಟ್ಟ ಏನು DDP BUಗಳು ಇದ್ದಾರೋ ಅವ್ರಿಗೆ ಅರ್ಜಿ ಕೊಟ್ಟು ಕರೆಸ್ಕೊಳ್ಳೋಂಥ ಪದ್ಧತಿ ಇದೆ. ಆದರೆ ಖಾಸಗಿಯಲ್ಲಿ ಹಂಗಲ್ಲ. ಯಾಕಂದರೆ ನೀವು 1 to double ಸ್ಯಾಲ್ರಿ ಕೊಟ್ಟಾದ್ರೂ ಆ ಫ್ಯಾಕಲ್ಟಿ ತಂದುಬಿಡ್ತೀರ. ಇದು ಒಂದು ನಮ್ಮ ನ್ಯೂನತೆಗಳನ್ನು ಕೂಡ ನಾವು ಎತ್ತಿಡಬೇಕಾಗುತ್ತೆ. ಅದಕ್ಕೆ ಸರ್ಕಾರ ಈ ಖಾಸಗಿಯವರು ಏನು ಶಿಕ್ಷಣ ಕೊಡ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಬಿಟ್ಬಿಡ್ಬೇಕು. ಏನು ಮುಂದಿನ ದಿನಗಳಲ್ಲಿ ಏನಿದೆ ಪ್ರಣಾಳಿಕೆಯಲ್ಲಿ ಇರಬೇಕು. ನೀವು ಯಾವ ಪ್ರತಿಷ್ಠಿತ ಶಾಲೆ ಏನಿದೆ ಅದಕ್ಕಿಂತ ಉತ್ತಮವಾದ ಶಿಕ್ಷಣ ಸರ್ಕಾರದಿಂದ ನಾವು ಕೊಡ್ತೀವಿ. ಯಾವ ಖಾಸಗಿ ಹಾಸ್ಪಿಟ್ಲ್ಗಳಿದ್ದಾವೆ ಇದಕ್ಕಿಂತ ಚೆನ್ನಾಗಿರ್ತಕ್ಕಂಥದ್ದು ನಾನು ನಮ್ಮ ಒಂದು ದವಾಖಾನೆಗಳಲ್ಲಿ ನಾವು ಕೊಡ್ತೀವಿ ಅನ್ನುವಂಥ ಪದ್ಧತಿ ಏನಿದೆ ಅದು ಪ್ರಣಾಳಿಕೆಯಲ್ಲಿ ಬರಬೇಕು. ಆವಾಗ ಜನಗಳಲ್ಲಿ ಒಂದು ನಂಬಿಕೆ ಬರುತ್ತೆ. ನಾವು ಯಾಕೆ ಪ್ರಯತ್ನ ಮಾಡಬಾರ್ದು? ಸರ್ಕಾರಿ ಶಾಲೆಯಲ್ಲೂ ಕೂಡ ನಮ್ಮ ಮಕ್ಕಳನ್ನ ಆ ಒಂದು ಕ್ವಾಲಿಟಿ ಎಜುಕೇಷನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾ ಅನ್ನುವಂಥ ಪ್ರಶ್ನೆ ಪ್ರತಿ ಪೋಷಕರಲ್ಲಿ ಅದು ಮೂಡಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಮನಸ್ಸು ಮಾಡಿದರೆ ಇದು ದೊಡ್ಡದಲ್ಲ, ಖಾಸಗಿ ಅಷ್ಟೇ ಉತ್ತಮವಾಗಿ ಶಾಲೆಗಳನ್ನ ನಡೆಸಬಹುದು ಅನ್ನುವಂಥದ್ದು ಕೂಡ ನಾವು ಚಿಂತನೆ ಮಾಡ್ಬೋದಾಗಿತ್ತು. ಸುಚಿತ್ರಾ ಮೇಡಮ್ ಅವರೀಗ ಈ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ರೀತಿ ದುಡ್ಡನ್ನು ಕೊಟ್ಟು ಅಥವಾ ಅವ್ರ ಮೇಲೆ ಒತ್ತಡ ಹಾಕಿ ಈ ಕಲಿಬೇಕು ಹಂಗೆ ಮಾಡಬೇಕು ಅಂತೇಳಿ ಅವಶ್ಯಕತೆ ಇದೆಯಾ ಅಂತೇಳಿ? ಯಾಕಂದರೆ ನಾವಿದ್ದಾಗ ಎಲ್ಲ ಅಂಗನವಾಡಿಯಲ್ಲಿ ಕಲಿಸಿರುವಂಥದ್ದನ್ನೇ ಅದನ್ನು ಕಲಿಸ್ತಾರೆ. ಬಟ್ ಇಲ್ಲಿ ಫೀಸ್ ಜಾಸ್ತಿ, ಆಮೇಲೆ ಒಂದು ಸುಂದರವಾಗಿರುವಂಥ ಕಟ್ಟಡ ನಿರ್ಮಾಣ ಆಗಿರ್ಬೋದು ಅಥವಾ ಒಂದು ಚೆನ್ನಾಗಿರುವಂಥ ಬಸ್ ವ್ಯವಸ್ಥೆ ಮಾಡಿರ್ಬೋದು. ಬಿಟ್ಟರೆ ಅಲ್ಲಿ ಅಂಗನವಾಡಿಯಲ್ಲಿ ಏನು ಕಲಿಸ್ತಾರೆ ಅದನ್ನು ಕಲಿಸ್ತಾರೆ, ಬಿಟ್ಟರೆ ಇನ್ನೇನಿಲ್ಲ ಅಂತ ಅನ್ಕೋತೀನಿ ನಾನು. ಹೌದು ಸರ್, ನೀವು ಹೇಳಿದ್ದು ಒಂದು ಮಟ್ಟಿಗೆ ಕರೆಕ್ಟು. ಏನಾಗಿದೆ ಅಂದರೆ ಸರ್ ಹೇಳಿದಾಗೆ ಬಹಳಷ್ಟು ಪಾಯಿಂಟ್ಸ್ ಅವ್ರು ಕವರ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ್ಯಡ್ ಮಾಡೋ ಪಾಯಿಂಟ್ಸ್ ಏನಂದರೆ, ನಾನು ಅವರು ಮಾಡೋ ಮಾರ್ಕೆಟಿಂಗ್ ಇದೆಯಲ್ಲ, ಪ್ರೈವೇಟ್ ಖಾಸಗಿ ಸ್ಕೂಲ್ಸ್ಗಳಲ್ಲಿ ಮಾಡೋಷ್ಟು ಮಾರ್ಕೆಟಿಂಗು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಷ್ಟು ಮಾಡ್ತಿಲ್ಲ. ಅವ್ರು ಹೇಳಿದಾಗೆ ರಿಸಲ್ಟ್ಸ್ ಬಂದದನ್ನು ನಾವು ಎಲ್ಲೂ ಎಲ್ಲಿ ಮಾಡ್ತೀವಿ ಹೇಳಿ? ಸರ್ಕಾರಿ ಮಕ್ಕಳು ಚೆನ್ನಾಗಿ ಈಗ ನೀವು ಕೆಲವೊಂದು ಸ್ಕೂಲ್ಸು ಕಾಲೇಜಸ್ ನೋಡಿದ್ದೀರಾ, ಈ ಟೆಕ್ನೋ ಸ್ಕೂಲ್ಸ್ ಅಂತ ಇದೆ, ಹೆಸರು ನಾವು ಹೇಳಲಿಕ್ಕಾಗಲ್ಲ. ಬಟ್ ಆ ಸ್ಕೂಲ್ಸ್ಗಳಲ್ಲಿ ನೋಡಿ ನಂಬರ್ 1 ಅಂತ ನಂಬರ್ ಹಾಕ್ಬಿಟ್ಟು ಅದ್ರ ಕೆಳಗಡೆ ಇಷ್ಟು %. ನಾವು ಗೌರ್ಮೆಂಟಿಂದ ಎಷ್ಟು ಮಾಡ್ತಿದ್ದೀವಿ ನಾವು ಆ ಥರ ಅಲ್ವಾ? ಸೊ ಹಾಗಾಗಿ ನಾವು ಸ್ವಲ್ಪ ಅದನ್ನೆಲ್ಲ ಹೇಳಿ ಮಕ್ಕಳಲ್ಲಿ ಮೂಡಿಸಿ, ನಮ್ಮ ಸೆಲೆಬ್ರಿಟೀಸ್ ಆಗಲಿ ಅಥವಾ ನಮ್ಮ ಸರ್ಕಾರದ ನೌಕರರು ಸ್ವಲ್ಪ ಪುಷ್ ಮಾಡಿದ್ರೆ ಅದರಲ್ಲಿ ಬದಲಾವಣೆ ಖಂಡಿತ ಬರುತ್ತೆ. ನೀವು ಹೇಳ್ದಂಗೆ ಪಾಪ ಸರ್ಕಾರಿ ಟೀಚರ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಒಂದೇನಂದರೆ ನಮ್ಮ ಸರ್ಕಾರದಿಂದ ಏನು ಬೇಕಂದರೆ ಕಾಲಕ್ರಮೇಣ ಟೀಚರ್ಸನ್ನು ಹಾಕಬೇಕಲ್ಲಿ. ಎಷ್ಟೊಂದು ಸ್ಕೂಲ್ಗಳಲ್ಲಿ ಇನ್ನೂ ಟೀಚರ್ಗಳಿಲ್ಲ, ತುಂಬ ಶಾಲೆಗಳಲ್ಲಿ ಟೀಚರ್ಸ್ಗಳಿಲ್ಲ. ಇನ್ನು ಸ್ವಲ್ಪ ವ್ಯವಸ್ಥೆ ಮಾಡಿಕೊಡ್ಬೋದು. ಈಗ ಮಳೆ ಬಂದರೆ ಅವ್ರಿಗೆ ಕೊಡೆ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲ. ಸೊ ಇವೆಲ್ಲ ಸ್ವಲ್ಪ ಬದಲಾವಣೆ, ಸಣ್ಣ ಬದಲಾವಣೆಗಳು, ಅದೇನು ಜಾಸ್ತಿ ದೊಡ್ಡದಾಗೂ ಇಲ್ಲ. ಅದನ್ನು ಮಾಡಿದ್ರೆ ಖಂಡಿತ ಬರುತ್ತೆ. ನೀವು ಹೇಳ್ದಂಗೆ ಅದನ್ನು ತಂದೆ ತಾಯಿಯಂದಿರು ಅದನ್ನು ಸ್ವಲ್ಪ ಆಲೋಚನೆ ಮಾಡಿ, ನಾವು ಬೆಳೆದು ಬಂದಿರೋದು ಇವಾಗ ಅದೇ ಸ್ಕೂಲ್ಗಳಿಂದ ಅಂತ ಅಂದ್ಕೊಂಡು 1 ನಿಮಿಷ ಹಾಕಿದ್ರೆ ಖಂಡಿತ ಬದಲಾವಣೆ ಬರುತ್ತೆ, ಬರಲೇಬೇಕದು. ಈಗ ನಾವು ಹೆಂಗೆ ಸುಮಾರು ವಿಷಯದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಫಾಲೋ ಮಾಡ್ತೀವಲ್ಲ, ಈಗ ನೀವು ನೋಡಿದಂಗೆ ಹೊರಗಡೆ ದೇಶಗಳಲ್ಲಿ ಫ್ರೀ ಎಜುಕೇಷನ್ ಅಲ್ವಾ ಗೌರ್ಮೆಂಟ್ ಸ್ಕೂಲ್ಸ್ಗೆ ಕಳಿಸೋದು. ಈಗ ನಮ್ಮವ್ರು ಹೋದ್ರು, ಈಗ ಇಂಡಿಯಾದವರೇ US ಅಲ್ಲಾಗಲಿ ಅಲ್ಲಿ ಇದ್ದವರು ಖಂಡಿತ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ತೀವಲ್ಲ, ಇಲ್ಲಿ ಮಾತ್ರ ಆ ಥರ ಹಾಕೋದಕ್ಕೆ ಅದು ಸ್ವಲ್ಪ ನಮ್ಮ ಮನೋಭಾವ ಬದಲಾಗಬೇಕಷ್ಟೆ. ಅದಾಯಿತು ಸಣ್ಣ ಬದಲಾವಣೆ, ಅದಾದರೆ ಮಾತ್ರ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ. ಸೊ ಅದೇ ಈ ರೀತಿಯಾಗಿ ಸುಲಿಗೆ ಮಾಡ್ತಾ ಇದ್ರೆ ಪೋಷಕರು ಬದುಕೋದು ಹೇಗೆ, ಬಡವರ ಪಾಡೇನು, ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತ? ಸೊ ಸಮಸ್ಯೆಗಳು ನೀವು ಹೇಳ್ದಂಗೆ ಒಂದು ಫಸ್ಟ್ ದೊಡ್ಡ ಸಮಸ್ಯೆ ಏನು ಅಂದರೆ ಹಣದ ವ್ಯವಸ್ಥೆ. ಈಗ ನೀವು ನೋಡಿದಾಗ ಖಾಸಗಿ ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ, ಈ ಏಪ್ರಿಲ್ ತಿಂಗಳು ಎಸ್ಪೆಷಲಿ ಎಲ್ಲ ಪೇರೆಂಟ್ಸ್ಗೂ ಚಳಿ ಜ್ವರ ಬರೋ ತಿಂಗಳಿದು. ಯಾಕೆ ಹೇಳಿ? ಫೀಸ್ ಕಟ್ಟಲೇಬೇಕು, ಆವಾಗಲೇ ಮಾರ್ಕ್ ಶೀಟ್ ಕೊಡೋದು. ಫೀಸ್ ಕಟ್ಟಿದ್ರೇ ಯೂನಿಫಾರ್ಮು ಬುಕ್ಸ್ ಕೊಡೋದು. ಅದೇನಾಗುತ್ತೆ, ತಂದೆ ತಾಯಿಗೆ ಅದು ಪ್ರಭಾವ ಬೀರುತ್ತೆ. ಅಯ್ಯೋ ನಮಗೆ ಕಟ್ಟೋಕ್ಕಾಗಲ್ಲ ಅನ್ನೋದು, ಅಥವಾ ಅಯ್ಯೋ ಇಷ್ಟೊಂದು ಫೀಸಾ ಅನ್ನೋದು. ಇದೇನಾಗುತ್ತೆ, ಆ 2 ತಿಂಗಳು ರಜಾ ಕೊಟ್ಟರು, ಈಗ ನೋಡಿ ಎಷ್ಟೊಂದು ಮಕ್ಕಳಿಗೆ ಯಾವ ಶಿಬಿರಕ್ಕೆ ಹೋಗೋಕ್ಕಾಗಲ್ಲ, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ ರಜೆಗಳಿಗೆ, ಎಲ್ಲ ಒಟ್ಟಿಗೆ ಬಂದು ಬಿದ್ದಂಗೆ ಆಗುತ್ತೆ. ನಾವು ಇದೆಲ್ಲ ಅನುಭವ ನೋಡಿರೋರೆ. ಸೊ ಹಾಗಾಗಿ ಈ ಬದಲಾವಣೆಗಳು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಿಂದ ಸರ್ಕಾರ ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿರೋ ಕೂತಿರೋರೆಲ್ಲ ದೊಡ್ಡವರು, ಮತ್ತು ಈ ಥರ ಸಣ್ಣ ಲೆವೆಲ್ ಜನರಿಂದ ದೊಡ್ಡವ್ರವರೆಗೂ ಎಲ್ಲ ಕೂತು ಒಂದು ಚರ್ಚೆ ಮಾಡಿದರೆ ಖಂಡಿತ ಬದಲಾವಣೆ ಬರಬಹುದು. ಬಂದರೆ ತುಂಬ ಒಳ್ಳೆಯದು ಎಲ್ಲರಿಗೂ. ಮುಂದಿನ ಪೀಳಿಗೆ ಇನ್ನೂ ಚೆನ್ನಾಗಾಗುತ್ತೆ ಅದು ಬಂದಾಗ ಅನ್ಸುತ್ತೆ. ಎಸ್ ಮಹೇಂದ್ರ ಅವರಂದ್ರೆ ಈಗ ಪೋಷಕರಿಗೂ ಕೂಡ ಹೊರೆ ಆಗಬಾರ್ದು. ಹೌದು ಸರ್ ಹೇಳಿದರು. ಅಂದರೆ ಇಂತಿಷ್ಟು ನಿಮ್ಮ ಮಾನದಂಡ ಏನಾದರೂ ಇತ್ತು ಅಂದರೆ ಅದಕ್ಕೆ ಏನು ಬೇಕೋ ತಯಾರಿ ಅಂತೂ ಇರುತ್ತೆ. ಬಟ್ ತಯಾರಿಯಿಂದ ಏಕೈಕಿ ಈ ರೀತಿ ಮಾಡಿದಾಗ ಸಹಜವಾಗಿ ಇದು ಸಮಸ್ಯೆ ಆಗುತ್ತೆ. ನೀವೊಬ್ಬರು ಪೋಷಕರಾಗಿ ಎಷ್ಟು ಫೀಸ್ ಇರಬೇಕು ಯಾವ್ಯಾವ ತರಗತಿಯಲ್ಲಿ? ನೋಡಿ, ಈಗ ಹೇಳಿದಾಗೆ
ಸರ್ಕಾರಿ ಶಾಲೆಗಳಲ್ಲಿ ಮೇಲ್ವಿಚಾರಣೆ ಪರಿಣಾಮಕಾರಿಯಾಗಿಲ್ಲ. ಈಗ ಮೇಡಮ್ ಹೇಳಿದಾಗೆ ಬದಲಾವಣೆ ಮಾಡ್ಬೋದು. ಆ ಮೇಲ್ವಿಚಾರಣೆ ಇರತಕ್ಕಂಥದ್ದು ಅದು ಪರಿಣಾಮಕಾರಿಯಾಗಿ ಮಾಡಬೇಕು. ಟೀಚರ್ಸ್ನ ಮೇಲಧಿಕಾರಿಗಳು, ಅವ್ರ ಮೇಲಧಿಕಾರಿಗಳು ಏನಿದ್ದಾರೆ, ಅದೊಂದು ಕಾರ್ಪೊರೇಟ್ ಸೆಕ್ಟರ್ ಇರೋ ಹಾಗೆ ಒಂದು ಟಾರ್ಗೆಟ್ಸ್ ಬರಬೇಕು. ಇಷ್ಟು ಪರ್ಸೆಂಟೇಜ್ ಬರಬೇಕು, ಈ ರೀತಿ ಮಕ್ಕಳ ಬೆಳವಣಿಗೆ ಆಗಬೇಕು, ಈ ರೀತಿ ಶಿಕ್ಷಣ ಬರಬೇಕು ಅಂತ ಒಂದು ಟಾರ್ಗೆಟ್ ಇರಬೇಕು. ಅದನ್ನ ಪಾಲನೆ ಮಾಡುವಂಥ ಅಭಿಪ್ರಾಯ ಅವ್ರಿಗೆ ಇಚ್ಛಾಶಕ್ತಿ ಇರಬೇಕು. ಆಗ ಖಂಡಿತವಾಗ್ಲೂ ಸರ್ಕಾರಿ ಶಾಲೆಗಳು ಕೂಡ ಪರಿಣಾಮಕಾರಿಯಾಗಿ ಬದಲಾವಣೆಯನ್ನು ತರ್ಬೋದು. ನೀವು ಹೇಳಿದ್ರೆ ಈಗ ಎಷ್ಟರ ಮಟ್ಟಿಗೆ ಅದು ಫೀಸ್ ಹೈಕ್ ಮಾಡಿದ್ರೆ ಅದನ್ನು ಸರಿದೂಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ನಮ್ಮ ಇನ್ಫ್ಲೇಷನ್ ಏನಿದೆ ಭಾರತದ್ದು 6.5% ಅಥವಾ 7%. ಆ ಮಟ್ಟದಲ್ಲಿ ನಮಗೆ ಸ್ಯಾಲ್ರೀಸ್ ಇನ್ಕ್ರೀಸ್ ಆಗುತ್ತೆ ಇಯರ್ಲಿ. ಆ ಒಂದು ಲಿಮಿಟಲ್ಲಿ ನಮಗೆ ಹೆಚ್ಚಿಗೆ ಮಾಡೋದ್ರಿಂದ ತೊಂದರೆ ಆಗೋದಿಲ್ಲ. ಅದೇ ಏಕಾಏಕಿ ಯಾವುದೇ ಮಾನದಂಡ ಇಲ್ಲಿ ತಮಗೆ ಇಚ್ಛೆ ಬಂದ ಹಾಗೆ 20%, 30%, 40% ಹೆಚ್ಚಿಗೆ ಮಾಡೋದ್ರಲ್ಲಿ ಅದು ಭಾರಿ ಹೊಡೆತ ಬೀಳುತ್ತೆ ಪೋಷಕರಿಗೆ ಅನ್ನೋದು ನನ್ನ ಅಭಿಪ್ರಾಯ. ಕೆಲವು ನೀತಿ ನಿಯಮಗಳನ್ನ ಮಾನವೀಯತೆಯ ವಿಚಾರಧಾರೆಗಳು ಬಂದಂಥ ಸಂದರ್ಭದಲ್ಲಿ, ಧರ್ಮದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸೂಕ್ಷ್ಮವಾಗಿ ಅರಿಬೇಕಾಗುತ್ತೆ. ಯಾಕಂದರೆ ಅಲ್ಲಿರ್ತಕ್ಕಂಥವರು ಕೂಡ ಒಂದು ಧರ್ಮ, ನೀತಿ, ನಿಯಮ, ಸಂಸ್ಕೃತ ಪ್ರತಿಯೊಂದನ್ನು ಕೂಡ ಗಮನಿಸಿರ್ತಕ್ಕಂಥವ್ರು ಇರ್ತಾರೆ. ಈ ಸಂದರ್ಭದಲ್ಲಿ ಈಗ ನೋಡಿ, ಜನಿವಾರಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವ ಇದೆ. ಅದನ್ನು ಕೆಣಕ್ತಕ್ಕಂಥದ್ದು, ಅದನ್ನು ತೆಗಿತಕ್ಕಂಥದ್ದು ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನಿನಗೇನು ಏನನ್ನು ಯಾಕೆ ತೊಗೊಂಡೋಗ್ಬಾರ್ದು ಅಂತಂದರೆ ಭಾಳ ಪಾರದರ್ಶಕವಾಗಿ ನಡಿಬೇಕು ಅನ್ನುವಂಥದ್ದು. ಯಾಕಂದರೆ ಚೆಕ್ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥದ್ದು ನಡೆದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಹತ್ರ ಇಂತಹ ಒಂದು ಸಣ್ಣ ಒಂದು ರೀತಿಯಲ್ಲಿ ಅವರು ವರ್ತನೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಹತ್ರ ನೋಡಿದರೆ, ಯಾಕಂದರೆ ಸಂಪ್ರದಾಯ ವಿರೋಧ ಮಾಡ್ತಕ್ಕಂಥದ್ದಾಗಲಿ, ಸಂಪ್ರದಾಯದಲ್ಲಿ ಬರ್ತಕ್ಕಂಥದ್ದನ್ನ ಪಾಲನೆ ಮಾಡ್ತಕ್ಕಂಥದ್ದಾಗಲಿ ಪ್ರತಿಯೊಂದನ್ನು ಕೂಡ ಅರಿಬೇಕಾಗುತ್ತೆ. ಅಲ್ಲಿ ಇದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಅದು ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು ಕೂಡ ನಮಗೂ ಕೂಡ ಕಾಡ್ತಾ ಇದೆ. ನಿಜ ಬೇಸರ ಆಗುತ್ತೆ, ಯಾಕೆ ಹಿಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸುಚಿತ್ರಾ ಮೇಡಮ್, ಈಗ ಪ್ರಮುಖವಾಗಿ ಈಗ ಯಾರಿಗೂ ಕೂಡ ಹೊರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಯಾವ ರೀತಿಯಾಗಿ ಪೋಷಕರಿಗೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ, ಏನು ಹೇಳ್ತೀರಿ? ಅಂದರೆ ಇಂಥದ್ದೇ ಫೀಸ್ ಇರಲಿ ಅಥವಾ ಮಾನದಂಡಗಳು ನಿಮ್ಮ ಪ್ರಕಾರ ಯಾವ ರೀತಿಯಾಗಿರಬೇಕು? ಮಾನದಂಡಗಳು ಇಲ್ಲದೇ ಇರೋದೇ ಇದಕ್ಕೆ ಪ್ರಮುಖ ಕಾರಣ ಆಗ್ತಾ ಇದೆ. ಒಂದು ವೇಳೆ ಮಾನದಂಡ ಇತ್ತು ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ, ಸಮಯ ಇರ್ತಾ ಇತ್ತು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ಹೊಂದಾಣಿಕೆ ಮಾಡ್ಕೊಂಡು ಹೋಗಬಹುದಾಗಿದೆ. ಬಟ್ ಮಾನದಂಡ ಇಲ್ಲ, ಇದ್ದಕ್ಕಿದ್ದಾಗಿ ನೀವು ಹೋಗ್ತೀರಿ, ಒಂದು ವಾರ ಬಿಟ್ಟು ಹೋದರೆ ಮತ್ತೆ ಜಾಸ್ತಿ ಹೇಳ್ತಾರೆ. ಸೊ ಆ ರೀತಿಯ ಪರಿಸ್ಥಿತಿ ಇದೆ. ಮಾನದಂಡ ಇಲ್ಲದೆ ಇರೋದು ಎಷ್ಟು ಮಟ್ಟಿಗೆ ಇದು ಎಫೆಕ್ಟ್ ಆಗ್ತಾ ಇದೆ ಮತ್ತು ಎಷ್ಟು ಬೇಕು? ಸರ್, ಇದನ್ನು ತುಂಬ ರೆಗ್ಯುಲೇಟರಿ ಬೋರ್ಡ್ ಅಂತ ಇರುತ್ತಲ್ಲ, ಅದನ್ನು ತುಂಬ ಶಿಸ್ತಾಗಿ ತಂದು ಅದನ್ನು ಮಾಡಿ, ಒಂದು ರೆಗ್ಯುಲೇಟರಿ ಬೋರ್ಡು, ಆಮೇಲೆ ಇನ್ನೊಂದು ಕಮ್ಯುನಿಕೇಷನ್, ಅಂದರೆ ಆವಾಗ ಪ್ರಕಟಣೆ ಮಾಡಬೇಕು. ಇವಾಗ ನೀವು ಹೇಳ್ದಂಗೆ ಸಡನ್ನಾಗಿ ಬಂದು ಮಾರ್ಚ್ ಏಪ್ರಿಲಲ್ಲಿ ಫೀಸ್ ಜಾಸ್ತಿ ಇಷ್ಟು ಅಂತ ಹೇಳ್ತಾರೆ. ಅದು ಹೆಂಗೆ ಬರುತ್ತೆ ಅಂದರೆ ಸುಂಟ್ರ ಗಾಳಿ ಬಂದಂಗೆ ಬರುತ್ತದು ಅಲ್ವಾ? ಪೇರೆಂಟ್ಸಿಗೆ ಗೊತ್ತೇ ಇರಲ್ಲ ಎಷ್ಟು ಬರುತ್ತೆ ಫೀಸು, ಏನು ಅದರದ್ದು ಇದೇ ಇರಲ್ಲ. ಸೊ ಒಂದು ರೆಗ್ಯುಲೇಟರಿ ಆ್ಯಕ್ಟ್ ಅನ್ನೋದು ಒಂದು ತಂದು ಸರ್ಕಾರ, ಇದು ಕೇಂದ್ರದಿಂದನೂ ಬರಬೇಕು, ರಾಜ್ಯದಿಂದನೂ ಬರಬೇಕು. ಇದು ನಾವು ಸಣ್ಣ ಮಟ್ಟದಲ್ಲಿ ಅದು ನೋಡಿದಾಗ ಅದರಿಂದ ದೊಡ್ಡ ಬದಲಾವಣೆಗಳಾಗಲ್ಲ. ಇದು ಕೇಂದ್ರದಿಂದ ಬಂದು ರಾಜ್ಯದಲ್ಲೂ ಬಂದು ಇಬ್ಬರೂ ಒಟ್ಟಾಗಿ ಇದನ್ನು ಒಂದು ದೊಡ್ಡ ಇದಾಗಿ ತಗೊಂಡಾಗ, ಅದು ದೊಡ್ಡ ಮೊತ್ತದಲ್ಲಿ ಬಂದಾಗ ಅದರಲ್ಲಿ ಒಂದು ಬದಲಾವಣೆಗಳು ಖಂಡಿತ ಬರುತ್ತೆ. ಮಾತ್ರನ ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಮಕ್ಕಳ ಆಯೋಗದ ಸದಸ್ಯರಾಗಿರುವಂಥ ಶಶಿಧರ್ ಕೋಸಂಬೆ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ ಸರ್. ನಮಸ್ತೆ, ಧನ್ಯವಾದ ಸರ್. ಈಗ ಪ್ರತಿ ವರ್ಷ ಈ ರೀತಿಯಾಗಿ ಶುಲ್ಕವನ್ನು ಹೆಚ್ಚಳ ಮಾಡಿದ್ರೆ ಸಹಜವಾಗಿ ಪೋಷಕರಿಗೆ ಆರ್ಥಿಕ ಹೊರೆ ಆಗತ್ತೆ. ಇದು ಒಂದು ಕಡೆ. ಆದರೆ ಯಾವ ಪ್ರೊಸೆಸ್ ಮೇಲೆ ಈ ರೀತಿಯಾಗಿ ಮಾಡಲಾಗತ್ತೆ ಮತ್ತು ಈ ಶುಲ್ಕದ ತಕ್ಕಂತೆ ಎಜುಕೇಶನ್ ಸಿಗ್ತಾ ಇದೆಯಾ ಅಂತೇಳಿ? ಈ ಅಚಾನಕ್ ಆಗಿ ಫೀಸ್ ಹೆಚ್ಚಳ ಮಾಡೋದು ಒಂದು ಸೂಕ್ತವಾದ ನಿರ್ಧಾರ ಇರಲ್ಲ. ಆ ಆಡಳಿತ ಮಂಡಳಿಯವರು ಯಾವ ರೀತಿ ಶುಲ್ಕ ತಗೋತಾ ಇದೀವಿ ಅಂತಕ್ಕಂಥದ್ದು ತನ್ನ ವೆಬ್ಸೈಟ್ ನಲ್ಲಿ ಮತ್ತೆ ಅಲ್ಲ ಶಾಲಾ ಡಿಸ್ಪ್ಲೇ ನಲ್ಲಿ ಸೆಕ್ಷನ್ 2B RTE ಸೆಕ್ಷನ್ 2B ಪ್ರಕಾರ ಡಿಸ್ಪ್ಲೇ ಮಾಡ್ಬೇಕಾಗುತ್ತೆ. ಆಮೇಲೆ ಇಂತ ನಿರ್ಣಯಗಳು ತಗೊಳ್ಬೇಕಾದ್ರೆ ನನ್ನ ಪ್ರಕಾರ ಒಂದು ಮಾನವೀಯತೆ ದೃಷ್ಟಿಯಿಂದ ಅಲ್ಲಿ ಸಂಬಂಧಪಟ್ಟಂತ ಪಾಲಕರೊಂದಿಗೆ ಸಭೆ ಮಾಡುವ ಮೂಲಕ ಫೀಸ್ಗಳ ಹೆಚ್ಚಳ ಮಾಡಿದ್ರೆ ಅದು ಪಾಲಕರಿಗೆ ತೃಪ್ತಿ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಒಂದು ಅವ್ರ ಮೇಲೆ ಒತ್ತಡ ಹೇರ್ತಕ್ಕಂಥದ್ದು ಫೀಸಿನ ವಿಚಾರದಲ್ಲಿ, ಮತ್ತೆ ಪಾಲಕರಿಗೆ ಎಲ್ಲೋ ಒಂದ್ ಕಡೆ ಸಮಸ್ಯೆದಲ್ಲಿ ಸಿಲ್ಕೊಳ್ಳೋಕ ರೀತಿಯಲ್ಲಿ ತರಾತುರಿಯಲ್ಲಿ ಈ ತರ ನಿರ್ಣಯ ಮಾಡೋದು ಸೂಕ್ತ ಅಲ್ಲ. ಏನೇ ಇದ್ರೂ ಸಹಿತ ಆ ಪಾಲಕರೊಂದಿಗೆ ಚರ್ಚೆ ಮಾಡುವ ಮೂಲಕ, ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡುವ ಮೂಲಕ ಫೀಸ್ ಹೆಚ್ಚಳ ಮಾಡಿದ್ರೆ ಅದು ಸರಿಯಾಗಬಹುದು ಅಂತ ನನ್ನ ಅನಿಸಿಕೆ. ಅಲ್ಲ, ಇದೆಲ್ಲ ವಿಪರೀತವಾಗಿ ಶುಲ್ಕವನ್ನು ಜಾಸ್ತಿ ಮಾಡ್ತಾ ಇದ್ರು ಕೂಡ ಯಾಕೆ ಸರ್ಕಾರ ಸೈಲೆಂಟ್ ಆಗಿದೆ ಅಂತ?
ಸರ್ಕಾರ ನೋಡ್ಬೇಕು, ಸರ್ಕಾರನು ಗಮನಿಸ್ಬೇಕು, ಎಲ್ಲ ಗಮನಿಸ್ತಾ ಇರುತ್ತೆ. ಹ್ಮ್ ಏಕಾಏಕಿ ಮಾಡಿದ್ರೆ ಆಯೋಗ ಸಹಿತ ಮಕ್ಕಳ ಮೇಲೆ ಮತ್ತು ಪಾಲಕರ ಮೇಲೆ ಹೊರೆಯಾಗ್ಲಿಕ್ಕೆ ಆಯೋಗ ಬಿಡಲ್ಲ. ಹ್ಮ್ ಯಾವ ಮಾನದಂಡಗಳನ್ನು ಅನುಸರಿಸಿ ಈ ತರ ಫೀಸ್ ಹೆಚ್ಚಳ ಮಾಡ್ತಾ ಇದ್ರೆ ನಮಗೆ ವರದಿ ಕೇಳ್ತೀವಿ. ವರದಿ ಕೇಳಿ ಯಾರು ಸಹಿತ ಯಾವುದೇ ರೀತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಪಾಲಕರ ಗಮನಕ್ಕೆ ತರದ ರೀತಿಯಲ್ಲಿ ಯಾರಾದ್ರೂ ಶಾಲಾ ಮಂಡಳಿಯವರು ಏಕಾಏಕಿ ಈ ತರ ಫೀಸ್ ಹೆಚ್ಚಳ ಮಾಡಿದ್ರೆ ಯಾವ ಕಾರಣಕ್ಕಾಗಿ ಈ ತರ ಹೆಚ್ಚಳ ಮಾಡಿದ್ದಾರೆ ನಿಮ್ ಗಮನದಲ್ಲಿದೆ ಅಂತ ತಿಳ್ಕೊಂಡು ಅವ್ರು ಏನಾದ್ರೂ ಯಾರ ಗಮನಕ್ಕೂ ತರದೆ ಏನಾದ್ರೂ ನಿರ್ಣಯ ಕೈಗೊಂಡಿದ್ದಲ್ಲಿ ಆಯೋಗ ಸರ್ಕಾರಕ್ಕೆ ಸೂಕ್ತ ಕ್ರಮಕ್ಕಾಗಿ ಶಿಫಾರಸು ಮಾಡುತ್ತೆ ಸರ್. ಸರ್, ಈ ರೀತಿಯ ಶುಲ್ಕವನ್ನು ಹೆಚ್ಚಳ ಮಾಡೋದಕ್ಕೆ ಯಾಕೆ ಈ ಖಾಸಗಿ ಶಾಲೆಗಳಲ್ಲಿ ಮಾನದಂಡ ಇಲ್ಲ ಅಂತೇಳಿ? ಮಾನದಂಡ ಸರ್ಕಾರ ಗಮನಿಸ್ಬೇಕು, ಮಾನದಂಡ ಇರುತ್ತೆ ಎಲ್ಲದಕ್ಕೂ. ಆದ್ರೆ ಅವು ಮಾನದಂಡಗಳೆಲ್ಲ ಮೀರಿ ಈ ತರ ಕ್ರಮಗಳು, ಈ ತರ ಒಂದು ತುರ್ತು ಗತಿಯಲ್ಲಿ ನಿರ್ಣಯ ತಗೊಳ್ತಾರೆ. ಅದಕ್ಕ ಮಾನ್ಯ ಶಿಕ್ಷಣ ಸಚಿವರು ಇದನ್ನು ಗಮನಿಸಬೇಕು. ಸಂಬಂಧಪಟ್ಟಂತ ಇಲಾಖಾ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಯಾವ ಕಾರಣಕ್ಕಾಗಿ ಈ ತರ ಪಾಲಕರ ಮೇಲೆ ಒತ್ತಡ ಹೇರ್ತಕ್ಕಂಥದ್ದು, ಆರ್ಥಿಕ ಹೊರೆ ಮಾಡ್ತಕ್ಕಂಥದ್ದು ಮಾಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ವರದಿ ತರಿಸ್ಕೊಂಡು ಯಾವ ಕಾರಣಕ್ಕಾಗಿ ಫೀಸ್ ಹೆಚ್ಚಳ ಮಾಡ್ತಾ ಇದ್ದಾರೆ, ಫೀಸ್ ಹೆಚ್ಚಳ ಮಾಡದೇ ಇರೋ ರೀತಿಯಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಎಷ್ಟು ಮಟ್ಟಿಗೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕೊಂಡು ಪಾಲಕರಿಗೆ ಹೊರೆಯಾಗದ ರೀತಿಯಲ್ಲಿ ಮತ್ತೆ ಆಡಳಿತ ಮಂಡಳಿಯವರಿಗೂ ಸಹಿತ ಒಂದ್ ರೀತಿಯಲ್ಲಿ ಯಾವುದೇ ರೀತಿ ಅವರಿಗೂ ಸಹಿತ ಆಡಳಿತ ಮಂಡಳಿಯವರಿಗೂ ಏಕಾಏಕಿ ಅವರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಸರ್ಕಾರ ಪಾಲಕರು ಮತ್ತೆ ಆಡಳಿತ ಮಂಡಳಿ ಮತ್ತು ಮಕ್ಕಳನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ನಿರ್ಣಯ ಮಾಡಿದಲ್ಲಿ ಸುಸೂತ್ರವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳು ಪಾಠ ಪ್ರವಚನ ಮಾಡ್ಲಿಕ್ಕೆ ಮತ್ತೆ ಸಾಧ್ಯ ಇದೆ ಅಂತ ಹೇಳ್ಬೋದು ಸರ್. ಸರ್, ಈಗ ನಿಮ್ಮ ಕಡೆಯಿಂದ ಅಂದ್ರೆ ಪೋಷಕರ ಪರವಾಗಿ ಹೋರಾಟ ಹೇಗಿರುತ್ತೆ? ಪೋಷಕರು ನಮಗೆ ಗಮನಕ್ಕೆ ಅವರು ನೇರವಾಗಿ ಆಯೋಗ ಗಮನಕ್ಕೂ ಕಂಪ್ಲೇಂಟ್ ಮಾಡಬಹುದು, ಅಥವಾ ಪತ್ರಿಕೆಯಲ್ಲಿ ಬಂದ್ರು ಸಹಿತ, ಅಥವಾ ನಮ್ಗೆ ವೈಯಕ್ತಿಕವಾಗಿ ನಮ್ಮ ಎಲ್ಲಾ ಸದಸ್ಯರಿಗೆ ಅಧ್ಯಕ್ಷರಿಗೆ ಯಾರೇ ಸಹಿತ ಈ ತರ ನಮ್ಗೆ ಆಗ್ತಾ ಇದೆ ಸಮಸ್ಯೆ ಅಂತ ಹೇಳಿ ಗಮನಕ್ಕೆ ಬಂದ್ರೆ ನಾವು ಕೂಡ್ಲೆ ಸಂಬಂಧಪಟ್ಟಂತ ಶಾಲೆಯವರ ಮೇಲೆ ಸೂಕ್ತ ಕ್ರಮಕ್ಕಾಗಿ ನಾವು ನಮ್ಮ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡ್ತೀವಿ, ಸರ್ಕಾರಕ್ಕೂ ಪತ್ರ ವ್ಯವಹಾರ ಮಾಡ್ತೀವಿ. ಸೂಕ್ತ ಕ್ರಮಕ್ಕೆ ಜರುಗಿಸ್ಲಿಕ್ಕೆ ಆಯೋಗ ಎಲ್ಲಾ ರೀತಿಯಿಂದ ಪಾಲಕರು ಮತ್ತು ಮಕ್ಕಳ ಒಂದು ಅಭಿವೃದ್ಧಿಗಾಗಿ, ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸಿದ್ಧವಿದೆ ಸರ್. ಎಸ್ ಅರುಣ್ ಸರ್, ಕ್ವಿಕ್ ಆಗಿ ಕೊನೆದಾಗಿ ಹೇಳೋದ್ರೆ ಏನ್ ಹೇಳ್ತೀರಿ? ಸರ್, ಈಗ ನಮ್ಮ ಆಯೋಗದ ಸದಸ್ಯರು ಏನು ಹೇಳಿದ್ದಾರೆ, ಸಂಪೂರ್ಣವಾಗಿ ಎಲ್ಲ ರೀತಿಯಲ್ಲಿಯೂ ವ್ಯವಸ್ಥೆ ಇದೆ, ನಾವು ಅದನ್ನು ಪಾಲನೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಯಾವ ರೀತಿ ಕಾನೂನಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ತಕ್ಕಂಥದ್ದು ಪೋಷಕರು ಮಾಡ್ತಕ್ಕಂಥ ಕೆಲಸ. ಈಗ ಆಯೋಗದ ಸದಸ್ಯರು ಏನು ಹೇಳಿದ್ದಾರೆ, ನನಗೆ ಗೊತ್ತಿರೋಂಥ ಮಟ್ಟದಲ್ಲಿ ಯಾವ ಶಾಲೆಯಲ್ಲೂ ಡಿಸ್ಪ್ಲೇ ಆಗ್ತಕ್ಕಂಥ ಪದ್ಧತಿ ಇಲ್ಲ. ಯಾಕಂದರೆ ಅದನ್ನು ಗಮನಿಸಬೇಕು ಆಯೋಗ. ಗಮನಿಸೋದ್ರ ಜೊತೆಗೆ ಮುಂಚೆನೇ ಒಂದು ಫೀಸು ನಿಗದಿ ಮಾಡ್ತಕ್ಕಂಥ ಮುಂಚೆನೇ ಒಂದು ಸರ್ಕ್ಯುಲರ್ ಕೊಟ್ಟು ನಿಮ್ಮ ಶಾಲೆಯ ಏನು ಫೀಸ್ಗಳಿದ್ದಾವೆ ಅದನ್ನು ಡಿಸ್ಪ್ಲೇ ಹಾಕಿ ಪೋಷಕರಿಗೆ ಪ್ರತಿಯೊಬ್ಬರಿಗೂ ಕೂಡ ಈಗ ಸುತ್ತೋಲೆ ಹೊರಡಿಸ್ತಕ್ಕಂಥದ್ದು. ಯಾಕಂದರೆ ಮಕ್ಕಳಿಗೆ ಚೀಟಿ ಕೊಟ್ಟು ಇವಷ್ಟು ಫೀಸ್ ಕಟ್ಟಬೇಕು ಅಂತ ಕೊಡ್ತಾರೆ, ಒಟ್ಟು ಅಧಿಕೃತವಾಗಿ ಕೊಡ್ತಕ್ಕಂಥ ಪದ್ಧತಿ ಏನಿಲ್ಲ. ಆಯೋಗ ಅದಕ್ಕೆ ಕೂಡ ಗಮನ ಹರಿಸಬೇಕು ಅನ್ನುವಂಥ ಮಾತನ್ನು ಹೇಳಿ ಪೋಷಕರಿಗೆ ಸಮಯ ಕೊಡಬೇಕು. ಥ್ಯಾಂಕ್ ಯು ವೆರಿ ಮಚ್ 4 ದಿನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರು, ಈಗ ಸಹಜವಾಗಿ ಈ ರೀತಿಯಾಗಿ ಖಾಸಗಿ ಶಾಲೆಗಳಲ್ಲಿ ವಿಪರೀತವಾಗಿ ಶುಲ್ಕವನ್ನು ಹೆಚ್ಚಳ ಮಾಡಿದ್ರೆ ಆ ಪೋಷಕರಿಗೆ ಸಹಜವಾಗಿ ಆರ್ಥಿಕ ಹೊರೆ ಆಗತ್ತೆ. ಬದುಕೋದು ಹೇಗೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ. ನಮಗೆ ಬೇಕಾಗಿರೋದು ಏನು? ಆರೋಗ್ಯ ಮತ್ತು ಶಿಕ್ಷಣ. ಎರಡು ದುಬಾರಿ ಆಗಿಬಿಟ್ರೆ ಬದುಕೋದು ಹೇಗೆ ಅಂತೇಳಿ. ಆ್ಯಂಡ್ ಪ್ರಮುಖವಾಗಿ ಮಾನದಂಡಗಳು ಏನಿರ್ತಾವಲ್ಲ ಅದರ ಕಡೆ ಗಮನ ಕೊಡಬೇಕಾಗತ್ತೆ. ಇದೆಲ್ಲ ವಿಪರೀತವಾಗಿ ಶುಲ್ಕವನ್ನು ಹೆಚ್ಚಳ ಮಾಡ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಸೈಲೆಂಟ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮುಂದಿನ ದಿನಮಾನಗಳಲ್ಲಿ ನೀವೇನಾದರೂ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರೆ ಸಮಯಕ್ಕೆ ಮುಂಚೆ, ಅಂದರೆ ಈಗ ಒಂದು ಎಕ್ಸಾಮ್ ಆದ ನಂತರ ನೆಕ್ಸ್ಟ್ ಏನೇ ನೀವು ಆ ರೀತಿಯ ಸುತ್ತೋಲೆಯನ್ನು ಹೊರಡಿಸಿದಾದಲ್ಲಿ ಅಲ್ಲಿ ಏನೋ ಪೋಷಕರು ಏನೋ ಅನುಕೂಲವನ್ನು ಮಾಡಬಹುದು. ಬಟ್ ಇದನ್ನು ಬಿಟ್ಟು ನೀವು ಈ ರೀತಿಯಾಗಿ ಗೊತ್ತಿಲ್ಲದಂಗೆ ನೆಕ್ಸ್ಟು ತರಗತಿನೋ ಅಥವಾ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ಅಂತ ಹೋದಾಗ ವಿಪರೀತವಾಗಿ ಜಾಸ್ತಿ ಮಾಡಿದ್ರೆ ಸಹಜವಾಗಿ ಪೋಷಕರಿಗೆ ಆತಂಕ ಆಗುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.